ನಮಸ್ಕಾರ ಟ್ರೇಡರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಟ್ರೇಡಿಂಗ್ ನಲ್ಲಿ ಮೇಯ್ನ್ ಆಗಿ ಎಲ್ಲರೂ ಕಲಿಯಬೇಕಾಗಿರುವಂತಹ ಒಂದು ಆಪ್ಷನ್ ಅನ್ನು ಹೇಳಿಕೊಡ್ತಿದ್ದೇನೆ. ಈ ಆಪ್ಷನ್ ಅನ್ನು ನೀವು ಕಲ್ತ್ರೆ, ಈ ಸ್ಟ್ರಾಟಜಿಯನ್ನು ನೀವು ಕಲ್ತ್ರೆ ನಿಮ್ಗೆ ಲಾಸ್ ಆಗಲ್ಲ, ಆಯ್ತಾ? ನೀವು ಕರೆಕ್ಟ್ ಆಗಿ ಟ್ರೇಡ್ ಮಾಡ್ತಾ ಹೋಗ್ತೀರಿ. ಮೇಯ್ನ್ ಆಗಿ ನೀವು ಟ್ರೇಡಿಂಗ್ ನಲ್ಲಿ ನೀವು ಮಾಡಬೇಕಾದ ವಿಷಯ ಅಂತ ಹೇಳಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದೆ ನೀವು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗೋದು ಜಾಸ್ತಿ, ಆಯ್ತಾ? ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಆದ್ಮೇಲೆ ಶೇರ್ ಮಾಡಿ. ಆದ್ಮೇಲೆ ಇದು ನಂದು QR ಕೋಡ್. ಈ QR ಕೋಡ್ ಮುಖಾಂತರ ನೀವು ನನ್ನ ಅಕೌಂಟ್ ಓಪನ್ ಮಾಡಬಹುದು, ಆಯ್ತಾ? ಮತ್ತೆ ಇಲ್ಲಿ ಲಿಂಕು ಇದೆ, ಅದರ ಮುಖಾಂತರನು ಓಪನ್ ಮಾಡಬಹುದು. ಓಪನ್ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳುವವರು ನನ್ನ ಇದಕ್ಕೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ನಾನು ಹೇಳಿಕೊಡ್ತೇನೆ ಯಾವ ತರ ಮಾಡ್ಬೇಕಂತ, ಆಯ್ತಾ? ನೆಕ್ಸ್ಟ್ ನಂದು 32 ಏನು ವಿಡಿಯೋ ಆಗಿದೆ ಟ್ರೇಡಿಂಗ್ ಅದೆಲ್ಲ ಸೇರಿ. ಟ್ರೇಡಿಂಗ್ ಅದು 32 ವಿಡಿಯೋ ಆಗಿದೆ. ಆ 32 ವಿಡಿಯೋ ಅನ್ನು ಟ್ರೇಡಿಂಗ್ ಕಲಿಬೇಕಂತ ಇಷ್ಟ ಇದ್ದವರು ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಅವಾಗ ನಿಮ್ಗೆ ಟ್ರೇಡಿಂಗ್ ಬರ್ತದೆ, ನೀವು ಟ್ರೇಡಿಂಗ್ ಮಾಡ್ಬೋದು, ಲಾಸ್ ಇಲ್ಲದೆ ಟ್ರೇಡ್ ಮಾಡ್ಬೋದು. ಆ 32 ವಿಡಿಯೋ ಕರೆಕ್ಟ್ ಆಗಿ ನೋಡಿ. ಅದರಲ್ಲಿ ಪ್ರತಿಯೊಂದನ್ನು ನೀವು ಕರೆಕ್ಟ್ ಸ್ಟ್ರಾಟಜಿಯನ್ನು ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಟ್ರೇಡಿಂಗ್ ಕರೆಕ್ಟ್ ಆಗಿ ಬರ್ತದೆ, ಆಯ್ತಾ? ನೆಕ್ಸ್ಟ್ ಇನ್ನು ವಿಡಿಯೋಸ್ ಇದೆ, ನಾನು ಯಾವ್ದೆಲ್ಲ ವಿಡಿಯೋಸ್ ಹಾಕ್ತೇನೆ ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡಿ, ಆಯ್ತಾ? 32 ವಿಡಿಯೋ ನೋಡದವರು ಸ್ಟಾರ್ಟಿಂಗ್ ಇಂದ ವಿಡಿಯೋನು ನೋಡ್ತಾ ಬನ್ನಿ. ನಾನೀಗ ಮೇನ್ ಆಗಿ ಹೇಳ್ಬೇಕಂತಿರುವುದು ಇದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್. ಟ್ರೇಡಿಂಗ್ ಅಲ್ಲಿ ನಮ್ಗೆ ಮೇನ್ ಆಗಿ ಬೇಕಿರುವುದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ವಾ? ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದವರು ಲಾಸ್ ಅನ್ನು ತಗೊಳ್ತಾರೆ. ಯಾರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಟ್ರೇಡಿಂಗ್ ಮಾಡ್ತಾರೆ ಅವರು ಲಾಸ್ ತಗೊಳ್ಳಲ್ಲ, ಆಯ್ತಾ? ಟ್ರೇಡಿಂಗ್ ಅಲ್ಲಿ 80% ಲಾಸ್ ಮಾಡ್ತಾರೆ ಜನ, 20% ಪ್ರಾಫಿಟ್ ಮಾಡ್ತಾರೆ. ಯಾಕೆ 80% ಜನ ಲಾಸ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಅವರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿರಲ್ಲ, ಆದ್ರಿಂದ ಅವರು ಟ್ರೇಡಿಂಗ್ ನಲ್ಲಿ ಲಾಸ್ ಮಾಡ್ತಾರೆ. ಮತ್ತೆ ಏನ್ ಗೊತ್ತಾ, ನಾವು 80% ನಾವು ಇಷ್ಟನ್ನು ನಾವು ಮಾಡ್ಬೇಕು. ಯಾವುದು? ರಿಸ್ಕ್ ಮ್ಯಾನೇಜ್ಮೆಂಟ್, ಮೈಂಡ್ ಸೆಟ್, ಆದ್ಮೇಲೆ ಮನಿ ಮ್ಯಾನೇಜ್ಮೆಂಟ್, ಆದ್ಮೇಲೆ ಸೈಕಾಲಜಿ, ಟ್ರೇಡರ್ ಸೈಕಾಲಜಿ. ಇದಿಷ್ಟು ನಮ್ದು ಕರೆಕ್ಟ್ ಇದ್ರೆ 80% ನಮ್ದು ಟ್ರೇಡ್ ಕರೆಕ್ಟ್ ಆದಾಗೆ, ಆಯ್ತಾ? ಮತ್ತೆ 20% ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಸ್ಟ್ರಾಟಜಿ, ಇದಿಷ್ಟನ್ನು ನಾವು ಮಾಡ್ಬೇಕು, ಆಯ್ತಾ? 80% ಏನೆಲ್ಲ ನಾವು ಮಾಡ್ಬೇಕು, ನಮ್ದು ಲಾಸ್ ಆಗದಾಗೆ ನೋಡ್ಬೇಕಂತಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದು, ಆದ್ಮೇಲೆ ಮೈಂಡ್ ಸೆಟ್, ಆದ್ಮೇಲೆ ಮನಿ ಮ್ಯಾನೇಜ್ಮೆಂಟ್, ಆದ್ಮೇಲೆ ಸೈಕಾಲಜಿ. ನಮ್ದು ಸೈಕಾಲಜಿ ಕರೆಕ್ಟ್ ಇರ್ಬೇಕು, ಆಯ್ತಾ? ಸೈಕಾಲಜಿ ಅಂತ ಹೇಳಿದ್ರೆ ದೊಡ್ಡ ಪ್ಲೇಯರ್ಸ್ ಯಾವ ತರ ಟ್ರೇಡ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು. ಅಲ್ಲಿ ಯಾವ ತರ ಮಾರ್ಕೆಟ್ ಅದು ಟ್ರೇಡರ್ಸ್ ಸೈಕಾಲಜಿ ಯಾವ ತರ ವರ್ಕ್ ಆಗ್ತಿದೆ ಅಂತ ನೋಡ್ಬೇಕು ಕ್ಯಾಂಡಲ್ ಸ್ಟಿಕ್ ಅಲ್ಲಿ, ಆಯ್ತಾ? ಯಾವ ತರ ವೇವ್ ಅಲ್ಲಿ ಹೋಗ್ತಿದೆ ಮಾರ್ಕೆಟ್, ಯಾವ ಸ್ಟ್ರಕ್ಚರ್ ಅಲ್ಲಿ ಹೋಗ್ತಿದೆ, ಅದೆಲ್ಲ ನೋಡಿದ್ರೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗಲ್ಲ, ಆಯ್ತಾ? 20% ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕು. 20% ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು? ಸ್ಟ್ರಾಟಜಿ ಎಲ್ಲ ಇರ್ತದಲ್ಲ ಅದೆಲ್ಲ ಅಂತ ಹೇಳಿದ್ರೆ, ನಾನು ನಿನ್ನೆ ಒಂದು ಹೇಳಿಕೊಟ್ಟೆ, ಯಾವುದು? ಫಿಬ್ನಾಚಿ ಟೂಲ್ ಅಲ್ವಾ? ಅದು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್. EMA, MA, ಇದು ಮೂವಿಂಗ್ ಅವರೇಜ್, MA ಅಂತ ಹೇಳಿದ್ರೆ ಅದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಟೂಲ್ ಅಲ್ವಾ? ಅದು ಸಹ ಮಾಡ್ಬೇಕು ನೀವು 20%, ಆಯ್ತಾ? ನಿನ್ನೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ದೆ ಅಲ್ವಾ? ಇದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ ನಾನು. ನಿನ್ನೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡಿದ್ದೀನಿ ಅಲ್ವಾ? ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕಿದೆ. ನಾನು ಅಂತ ಹೇಳಿದ್ರೆ ನಿನ್ನೆ ಸ್ಟಾಕ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ, ಆದ್ರೆ ಅದು ಸ್ಟಾಕ್ ಕೆಲವರಿಗೆ ಗೊತ್ತು. ಸ್ಟಾರ್ಟಿಂಗ್ ವಿಡಿಯೋ ಎಲ್ಲ ತೆಗೆದವರಿಗೆ, ಸ್ಟಾರ್ಟಿಂಗ್ ವಿಡಿಯೋ ಎಲ್ಲ ನೋಡಿದವರಿಗೆ ಸ್ಟಾಕ್ಸ್ ಹೇಗೆ ಬೈ ಮಾಡ್ಬೇಕು ಅಂತ ಗೊತ್ತಿರತ್ತೆ. ಆದ್ರೆ ರೀಸೆಂಟ್ ಆಗಿ ನೋಡಿದವರಿಗೆ ಲಾಸ್ಟ್ ವಿಡಿಯೋ ಮಿಡ್ಲ್ ಅಲ್ಲಿ ನೋಡ್ತಾರಲ್ಲ, ಅವರಿಗೆ ಸ್ಟಾಕ್ ಹೇಗೆ ಬೈ ಮಾಡುದು ಅಂತ ಗೊತ್ತಿರಲ್ಲ. ನಾನು ಜಸ್ಟ್ ಮೇಲೆ ನಾನು ಅದು ಸ್ಟಾಕ್ಸ್ ಬೈ ಮಾಡುದು ಹೇಗೆ ಅಂತ ಹೇಳಿಕೊಡ್ತೇನೆ, ಆಯ್ತಾ? ನಿನ್ನೆ ನಾನು ಫಿಬ್ನಾಚಿ ಟೂಲ್ ಹೇಳಿಕೊಟ್ಟೆ ಅಲ್ಲ, ಅದು 5 ಮಿನಿಟ್ಸ್ ಅಲ್ಲಿ ಹಾಕೊಳ್ಳಿಕ್ಕೆ, ಆಯ್ತಾ? ಫಿಬ್ನಾಚಿ ಟೂಲ್
ನಾನು ಅದು ಮಿನಿಟ್ಸ್ ಹೇಳಲಿಲ್ಲ. ನಾನು ಇದು ಸ್ಕ್ರೀನ್ ಅಲ್ಲಿ ತೋರಿಸ್ತದೆ 5 ಮಿನಿಟ್ಸ್ ಅಂತ, ನಾನು ಬಾಯಲ್ಲಿ ಹೇಳಲಿಲ್ಲ ಆಯ್ತಾ. ಅದು 5 ಮಿನಿಟ್ಸ್ ಅಲ್ಲಿ ಹಾಕೊಳ್ಳಿಕ್ಕೆ ಫಿಬೊನಾಚಿ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡೋದು. ಸ್ಟಾಕ್ ಹೇಗೆ ಅಪ್ಲೈ ಮಾಡುದು ಅಂತ ಹೇಳಿದ್ರೆ, ಇಲ್ಲಿಗ ಒಂದು ಇದಿದೆ ಇಂಡೆಕ್ಸ್, ಎಷ್ಟು ಸಹ ಇಡಬಹುದು ನೀವು. ಸ್ಟಾಕಿಗೆ ಏನು ಪ್ರೀಮಿಯಂ ಚಾರ್ಟ್ ಬೇಕಂತ ಇಲ್ಲ ಅಲ್ವಾ, ಪ್ರೀಮಿಯಂ ಚಾರ್ಟ್ ಹಾಕುದಿಲ್ಲ ಸ್ಟಾಕಿಗೆ, ನಾವು ಪ್ರೀಮಿಯಂ ಚಾರ್ಟ್ ಹಾಕುದಿಲ್ಲ, ಇಂಡೆಕ್ಸ್ಗೆ ಮಾತ್ರ ನಾವು ಪ್ರೀಮಿಯಂ ಚಾರ್ಟ್ ಹಾಕ್ತೇವೆ. ಇಲ್ಲಿ ಏನ್ ಮಾಡ್ಬೇಕು, ಸೆಲೆಕ್ಟ್ ಲೇಔಟ್, ನಾವು ಸ್ಟಾಕ್ ಸೆಲೆಕ್ಟ್ ಮಾಡುದು ಹೇಗೆ ಅಂತ, ನಾವು ಹೋಲ್ಡಿಂಗಿಗೆಲ್ಲ ಸ್ಟಾಕ್ಸ್ ಎಲ್ಲ ಇಡ್ತೇವಲ್ಲ, ಅದು ಹೇಗೆ ಸೆಲೆಕ್ಟ್ ಮಾಡುದು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಸ್ಮಾಲ್ ಮಾಡದೆ ಅಲ್ಲಿ ಡೈರೆಕ್ಟ್ ಆಗಿ ಸ್ಕ್ರೀನಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಏನು ಕಾಣಲ್ಲ. ಇಲ್ಲಿ ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಲೇಔಟ್ ಬೇಕಾದ್ರೆ 2 ಬೇಕಾದ್ರೆ ಇಟ್ಕೊಳ್ಬಹುದು. ನಾವು ಪ್ರೀಮಿಯಂ ಚಾರ್ಟ್ ಹಾಕಲ್ಲ, ಹಾಗಾಗಿ ಒಂದು ಲೇಔಟ್ ಸಾಕಾಗ್ತದೆ ಸ್ಟಾಕ್ಸಿಗೆಲ್ಲ. ಹೇಗೆ ಸೆಲೆಕ್ಟ್ ಮಾಡುದು ಹೇಳಿ, ಇಲ್ಲಿ ವಾಚ್ ಲಿಸ್ಟ್ ಗೆ ಬರ್ಬೇಕು. ವಾಚ್ ಲಿಸ್ಟ್ ಅಲ್ಲಿ ಇಲ್ಲಿ ನೀವು ಇಲ್ಲಿ ಕೊಡ್ಬೇಕು ಪ್ಲಸ್ ಇಲ್ಲಿ ಇಂಡೆಕ್ಸ್ ಇಲ್ಲಿ ಈ ತರ ಇರ್ತದೆ, ಇದರಲ್ಲಿ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಕೊಡ್ಬೇಕು ಆಯ್ತಾ. ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಕೊಟ್ಟು ಇಲ್ಲಿ ನಿಮ್ದು ನೇಮ್ ಬೇಕಾದ್ರೆ ಬರೀರಿ. ನಿಮ್ದು ನೇಮ್ ಏನು, ನಾನು PMS ಅಂತ ಕೊಟ್ಟೆ ಆಯ್ತಾ. ನೆಕ್ಸ್ಟ್ ಇಲ್ಲಿ ನಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ತಿದ್ದೇನೆ, ನಂದು ಆಲ್ರೆಡಿ ವಾಚ್ ಲಿಸ್ಟ್ ಇದೆ, ಇದೊಂದು ಬೇರೆ ಕ್ರಿಯೇಟ್ ಮಾಡ್ತಿದ್ದೇನೆ. ಸೇವ್ ಅಂತ ಕೊಡಿ. ವಾಚ್ ಲಿಸ್ಟ್ ನೀವು 2 ಕ್ರಿಯೇಟ್ ಮಾಡಿ, ಯಾಕಂತ ಹೇಳಿದ್ರೆ ಒಂದು ಇದು ಮಾರ್ಕೆಟ್ ಡೌನಿಗೆ ಹೋದ ಮಾರ್ಕೆಟ್ ಅದು ಒಂದು ವಾಚ್ ಲಿಸ್ಟ್ ಮಾಡಿ, ಮೇಲೆ ಇರುವ ಮಾರ್ಕೆಟ್ ಅದು ಒಂದು ವಾಚ್ ಲಿಸ್ಟ್ ಮಾಡಿ ಆಯ್ತಾ. ಒಂದು ನೀವು ಮಂತ್ಲಿ ಈಗ ರಜೆ ಇರ್ತದಲ್ಲ, ರಜೆಯಲ್ಲಿ ನೀವು 50-50 ಸ್ಟಾಕ್ಸ್ ಸ್ಟಡಿ ಅನಾಲಿಸಿಸ್ ಮಾಡಿ, 50-50 ಸ್ಟಾಕ್ ಅನಾಲಿಸಿಸ್ ಮಾಡಿ, ಅದರಲ್ಲಿ ಗ್ರೋ ಇರುವ ಮಾರ್ಕೆಟ್ ಅದು ಒಂದು ವಾಚ್ ಲಿಸ್ಟ್ ಮಾಡಿ, ಡೌನ್ ಇರುವ ಮಾರ್ಕೆಟ್ ಅದು ಒಂದು ವಾಚ್ ಲಿಸ್ಟ್ ಮಾಡಿ. ಆವಾಗ ನಿಮಗೆ ನೀವು ಇಂಟರ್ಡೇ ಟ್ರೇಡ್ ಮಾಡುವುದಾದ್ರೆ ಸ್ಟಾಕ್ ಅಲ್ಲಿ ನೀವು ಡೌನಿಗೆ ಹೋಗುವಾಗ ಯಾವ ಮಾರ್ಕೆಟ್ ಡೌನ್ ಅಲ್ಲಿ, ಯಾವ ಸ್ಟಾಕ್ಸ್ ಡೌನ್ ಅಲ್ಲಿ ಇದೆ, ಟ್ರೇಡ್ ಡೌನ್ ಅಲ್ಲಿ ಇರುವಾಗ ಯಾವ ಸ್ಟಾಕ್ಸ್ ಡೌನ್ ಅಲ್ಲಿ ಇದೆ ಆ ಸ್ಟಾಕ್ಸ್ ಅಲ್ಲಿ ನೀವು ಸೆಲ್ ಮಾಡಬಹುದು ಅಲ್ವಾ. ಬೈ ಮಾಡುದಾದ್ರು ಹಾಗೆ, ಗ್ರೋ ಇರುವ ಮಾರ್ಕೆಟ್ ಅಲ್ಲಿ ಇಂಟರ್ಡೇ ಟ್ರೇಡ್ ಮಾಡುದಾದ್ರೆ ಮಾಡಬಹುದು. ಅದೇ ತರ ಸ್ವಿಂಗ್ ನಾನು ಅದೆಲ್ಲ ಹೇಳಿಕೊಟ್ಟಿದ್ದೇನೆ. ಸ್ಟಾಕ್ಸ್ ಅಲ್ಲಿ ಸ್ವಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್. ಸ್ವಿಂಗ್ ಅಂತ ಹೇಳಿದ್ರೆ ನೀವು 1 ವಾರ 2 ವಾರ 1 ಮಂತ್ ಈ ತರ ಇಡುದು ಇದು ಟ್ರೇಡಿಂಗ್ ಅನ್ನು. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ 1 ಇಯರ್ 2 ಇಯರ್ 10 ಇಯರ್ ಈ ತರ ಇಡುದು ಆಯ್ತಾ. ನೀವೀಗ ಇನ್ವೆಸ್ಟ್ಮೆಂಟ್ ಮಾಡುದಾರೆ ಮಾರ್ಕೆಟ್ ಡೌನಿಗೆ ಬಂದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಗೆ ಟ್ರೇಡ್ ಇದು ಹೋಲ್ಡಿಂಗ್ ಗೆ ಟ್ರೇಡ್ ಅನ್ನು ಬೈ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ವಾರ್ ಎಲ್ಲ ಇರ್ತದಲ್ಲ, ಕೆಲವು ಕಡೆ ವಾರ್ ಎಲ್ಲ ಇರ್ತದೆ, ಉಕ್ರೇನ್ ಅದೆಲ್ಲ ವಾರ್ ಎಲ್ಲ ಆಯ್ತು ನೋಡಿ, ಅವಾಗೆಲ್ಲ ಮಾರ್ಕೆಟ್ ತುಂಬಾ ಕ್ರಾಶ್ ಆಗಿತ್ತು, ಆಗ ಮಾರ್ಕೆಟ್ ಡೌನಿಗೆ ಬಂದಿತ್ತು, ಆವಾಗ ಎಲ್ಲ ಸ್ಟಾಕ್ಸ್ ಅದು ರೇಟ್ ಕಮ್ಮಿಯಲ್ಲಿ ಸಿಕ್ಕಿತ್ತು. ಈಗ ನಮ್ಗೆ 4000 5000 ಈ ತರ ತೋರಿಸುವ ರೇಟ್ ಉಂಟಲ್ಲ, ಆವಾಗೆಲ್ಲ ನಮ್ಗೆ 2000 1500 ಈ ತರ ತೋರಿಸ್ತಿತ್ತು. ಮಾರ್ಕೆಟ್ ಕ್ರಾಶ್ ಆದಾಗ 1500 2000 ಈ ತರ ತೋರಿಸ್ತದೆ ರೇಟ್ ಸ್ಟಾಕ್ ಅದು. ಒಂದು ಸ್ಟಾಕಿಗೆ ಅಷ್ಟು ರೇಟ್ ತೋರಿಸ್ತದೆ. ಈಗ ಎಷ್ಟು ತೋರಿಸ್ತಿದೆ ಗೊತ್ತಾ, ಈಗ 4000 5000 ಈ ತರ ರೇಂಜ್ ತೋರಿಸ್ತಿದೆ ಒಂದೊಂದು ಸ್ಟಾಕ್ಸಿಗೆ ರೇಟ್ ಅಲ್ವಾ. ಸ್ಟಾಕ್ಸಿಗೆ ರೇಟ್ ಕಮ್ಮಿ ಆದಾಗ ನಾವು ಪರ್ಚೇಸ್ ಮಾಡ್ಬೇಕು, ರೇಟ್ ಜಾಸ್ತಿ ಆದಾಗ ಅದನ್ನು ಸೆಲ್ ಮಾಡ್ಬೇಕು. ಆ ತರ ರೇಟ್ ಕಮ್ಮಿ ಆಗುದು ಯಾವಾಗ, ಮಾರ್ಕೆಟ್ ಕೆಳಗೆ ಬಿದ್ದಾಗ. ಮಾರ್ಕೆಟ್ ಕೆಳಗೆ ಯಾವಾಗ ಬೀಳುದು, ಯಾವ್ದಾದ್ರು ವಾರ್ ಆಗ್ತಿದ್ರೆ, ಇಲ್ಲದೆ ಎಲೆಕ್ಷನ್ ಆಗ್ತಿದ್ರೆ, ಯಾವ್ದಾದ್ರು ಒಂದು ದೊಡ್ಡ ನ್ಯೂಸ್ ಇದ್ರೆ ಆ ಟೈಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗ್ತದೆ. ಆ ಟೈಮ್ ಅನ್ನು ಕಾಯ್ತಾ ಕೂತ್ಕೊಳ್ಬೇಕು, ಕಾದು ಮತ್ತೆ ಇದು ಇನ್ವೆಸ್ಟ್ ಮಾಡ್ಬೇಕು. ಡೈಲಿ ಸಹ ನಾವು ನೋಡ್ಬೋದು, ಯಾವ್ದಾದ್ರು ಸ್ಟಾಕ್ಸ್ ಡೌನಿಗೆ ಹೋಗಿದ್ರೆ ಡೈಲಿ ಸಹ ನಾವು ಇದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಲಾಂಗ್ ಇದಕ್ಕೂ ಸಹ ಆಯ್ತಾ. ಅದೇ ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಬೇಕು ಯಾವ ಸ್ಟಾಕ್ಸ್ ಡೌನಿಗೆ ಹೋಗಿದೆ ಅಂತ. ಅದೇ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಫುಲ್ ಅನಾಲಿಸಿಸ್ ಮಾಡ್ಬೇಕು ಆಯ್ತಾ. 50-50 ಟ್ರೇಡ್ ಯಾವ್ದು ಗ್ರೋ ಇದೆ ಯಾವ್ದು ಡೌನ್ ಅಲ್ಲಿ ಇದೆ ಅಂತ ಮಾರ್ಕೆಟ್ ಫುಲ್ ನೀವು ಸ್ಟಡಿ ಮಾಡಿ, ಆ ಟ್ರೇಡ್ ಅಲ್ಲಿ ಅದ್ರಲ್ಲಿ ಒಂದು 2-3 ಟ್ರೇಡ್ 2-3 ಸ್ಟಾಕ್ಸ್ ಅನ್ನು ತಗೊಂಡು ಅದ್ರಲ್ಲಿ ನೀವು ಮಾಡ್ಬೇಕು. ಸ್ಟಾಕ್ಸ್ ಅದ ಬಗ್ಗೆ ಗೊತ್ತಿಲ್ಲದಿದ್ರೆ ಸ್ಟಾಕ್ಸ್ ಅದು ನಾನು ಫುಲ್ ಒಂದು ವಿಡಿಯೋ ಮಾಡಿದ್ದೇನೆ ಇದಕ್ಕಿಂತ ಮೊದಲು, ಆ ವಿಡಿಯೋನೆಲ್ಲ ನೋಡಿ. ಈಗ ಕೆಲ್ಸಕ್ಕೆ ಹೋಗುವವರಿಗೆಲ್ಲ ಉಂಟಲ್ಲ, ಇದು ತುಂಬಾ ಯೂಸ್ಫುಲ್ ಆಗ್ತದೆ. ಯಾಕಂತ ಹೇಳಿದ್ರೆ
ಕೆಲಸಕ್ಕೆ ಹೋಗುವವರಿಗೆ ಇದು ಸ್ಟಾಕ್ಸ್ ಅಲ್ಲೆಲ್ಲ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಂಟರ್ ಡೇಸ್ ನೀವು ಮಾಡಿ, ಇಂಟರ್ ಡೇ ಒಂದಿಲ್ಲರೆ 2 ಮಾಡ್ಬೇಕು, ಜಾಸ್ತಿ ಮಾಡಬಾರ್ದು. ಇಲ್ಲದಿದ್ರು ಮನೆಯಲ್ಲಿ ಇರುವವರಿಗೂ ಸಹ ಅದೇ ಸಜೆಷನ್ ನಂದು, ಒಂದಿಲ್ಲರೆ 2 ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಮಾಡಿದ್ರೆ ಲಾಸ್ ಆಗುದು ಜಾಸ್ತಿ. ಇಂಟರ್ ಡೇ ಇಂಟರ್ ಡೇ ನೀವು ಇದು ಆಫೀಸಲ್ಲಿ ಇದ್ರೆ ನೀವು ಆಫೀಸಲ್ಲಿ ಬ್ರೇಕ್ ಟೈಮಿಗೆಲ್ಲ ಒಂದೊಂದು ಮಾಡ್ಬೋದು, ಮೊಬೈಲ್ ಅಲ್ಲಿ ಸಹ ನೀವು ಟ್ರೇಡ್ ಮಾಡ್ಬೋದು ಇಂಟರ್ ಡೇ ಆಯ್ತಾ. ಒಂದಿಲ್ಲದೆ 2, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಆದಷ್ಟು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯ್ತಾ. ಆದಷ್ಟು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಸ್ಟಾಕ್ಸ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಷ್ಟು ನಿಮ್ದು ಗ್ರೋ ಆಗ್ತಾ ಹೋಗ್ತದೆ ಅಕೌಂಟ್. ಯಾಕಂತ ಹೇಳಿದ್ರೆ ಡೌನಿಗೆ ಬಿದ್ದಾಗ ನೀವು ಸ್ಟಾಕ್ಸ್ ತೆಗೆದಾಗ ಬ್ಲೂ ಚಿಪ್ ಸ್ಟಾಕ್ಸ್ ಅನ್ನು ತೆಗಿರಿ. ಬ್ಲೂ ಚಿಪ್ಸ್ ಸ್ಟಾಕ್ಸ್ ಅಂತ ಹೇಳಿದ್ರೆ ಏನು, ಟ್ರಸ್ಟೆಡ್ ಕಂಪನಿ, ಟ್ರಸ್ಟೆಡ್ ಸ್ಟಾಕ್ಸ್ ತೆಗೆಯುದು, ಟ್ರಸ್ಟೆಡ್ ಕಂಪನಿದೆಲ್ಲ. ಈಗ ಟ್ರಸ್ಟೆಡ್ ಕಂಪನಿ ಯಾವುದೆಲ್ಲ ಇದೆ ಅದು ನೀವು ಸರ್ಚ್ ಮಾಡ್ಬೇಕು, ಯಾವುದೆಲ್ಲ ಇದೆ ಅಂತ. ಇಂಡಿಯಾದಲ್ಲಿ ಟ್ರಸ್ಟೆಡ್ ಕಂಪನಿ ಯಾವ್ದು, ಸೆಕ್ಟರ್ ಯಾವುದೆಲ್ಲ ಇದೆ ಅದೆಲ್ಲ ನೋಡ್ಬೇಕು. ಇದು ರಿಲಯನ್ಸ್, ಸ್ಟೇಟ್ ಬ್ಯಾಂಕ್, ನಿಫ್ಟಿ ಬೀಸ್, ಇದೆಲ್ಲ ಸ್ಟಾಕ್ಸ್ ಉಂಟಲ್ಲ, ಕೆಳಗೆ ಹೋದ್ರು ಮೇಲೆ ಬರ್ತದೆ ಅದು ಒಂದಲ್ಲ ಒಂದು ದಿವಸ. ಕೆಲವೆಲ್ಲ ಸ್ಟಾಕ್ಸ್ ಬೇರೆ, ಕೆಲವೆಲ್ಲ ಸ್ಟಾಕ್ಸ್ ಇರ್ತದೆ, ಕೆಲವು ತುಂಬಾ ಲೋನ್ ಇದ್ದ ಕಂಪನಿ ಎಲ್ಲ ಇರ್ತದೆ, ಅಂತ ಸ್ಟಾಕ್ಸ್ ಅನ್ನು ನೀವು ತೆಗ್ದ್ರೆ ಉಂಟಲ್ಲ ಅದು ಮೇಲೆ ಬರಲ್ಲ, ಅವಾಗ ನೀವು ಲಾಸ್ ಅಲ್ಲೇ ಬುಕ್ ಮಾಡ್ಬೇಕಾಗ್ತದೆ. ಇದೆಲ್ಲ ನೀವು ಗಮನ ಇಟ್ಕೊಳ್ಬೇಕಾಯ್ತಾ. ನಾನು ಸ್ಟಾಕ್ಸ್ ಅದ್ ವಿಡಿಯೋ ಮಾಡಿದ್ದೇನೆ, ಅದ್ರಲ್ಲಿ ನಾನು ಇದು ಹೇಳಿದ್ದೇನಾ ಇಲ್ವಾ ಗೊತ್ತಿಲ್ಲ ನನಗೆ. ಇದೆಲ್ಲ ಜಾಗ್ರತೆ ಮಾಡ್ಬೇಕು. ಸ್ಟಾಕ್ಸ್ ತೆಗೆಯುವುದಾದ್ರೆ ಇಲ್ಲಿ ವಾಚ್ ಲಿಸ್ಟ್ ಗೆ ಬರ್ಬೇಕು. ಇದರಲ್ಲಿ ನಾನು ವಾಚ್ ಲಿಸ್ಟ್ ನೇಮ್ ಏನ್ ಕೊಟ್ಟೆ, MPS ಅಂತ, PMS ಕೊಟ್ಟೆ ಅಲ್ಲ, ಇಲ್ಲಿ ಬಂದಿದೆ ನೋಡಿ PMS. ಅದು ಎಲ್ಲಿ ಕೊಟ್ಟಿದ್ದು, ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಕೊಟ್ಟಾಗ ಅದ್ರಲ್ಲಿ ನಾವು PMS ಅಂತ ನಾನು ವಾಚ್ ಲಿಸ್ಟ್ ನೇಮ್ ಕೊಟ್ಟೆ. ನಿಮ್ಗೆ ಯಾವ್ದು ಬೇಕೋ ಅದು ನೇಮ್ ಕೊಡ್ಬೋದು, ಎಷ್ಟು ಸಹ ವಾಚ್ ಲಿಸ್ಟ್ ನೀವು ಕ್ರಿಯೇಟ್ ಮಾಡ್ಬೋದು ಆಯ್ತಾ. ಇಲ್ಲಿ ನಾನು PMS ಅಂತ ಕ್ರಿಯೇಟ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ಸ್ಟಾಕ್ಸ್ ಇಲ್ಲ. ಇದರಲ್ಲಿ ಸ್ಟಾಕ್ಸ್ ಆಡ್ ಮಾಡುದು ಹೇಗೆ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದು ಎಲ್ಲಿ ತೆಗ್ದಿದ್ದು ನಾನು, ಇದು ಆಡ್ ವಾಚ್ ಲಿಸ್ಟ್ ಅಲ್ಲಿ ಆಯ್ತಾ. ವಾಚ್ ಲಿಸ್ಟ್ ಅಂಡ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಆಯ್ತಾ. ಸರಿ ಕಾಣ್ತದಲ್ವಾ. ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿ ಆದ್ಮೇಲೆ ಇದರಲ್ಲಿ ಯಾವ್ದು ಸ್ಟಾಕ್ ಬೇಕು ಆ ಸ್ಟಾಕ್ಸ್ ಅದು ನೇಮ್ ಬರೀರಿ. ಇಲ್ಲಿ ನನಗೆ ಖಾಲಿ ಬಾಯಲ್ಲಿ ಬರುದು ರಿಲಯನ್ಸ್ ಮಾತ್ರ. ರಿಲಯನ್ಸ್ ಮತ್ತೆ CDSL ಒಳ್ಳೆ ಸ್ಟಾಕ್ಸ್ ಆಯ್ತಾ. ಅದ್ರಲ್ಲಿ ಏನಾಯ್ತು ಗೊತ್ತಾ, ಮೊನ್ನೆ CDSL ಅಲ್ಲಿ ನಾವೀಗ ನಂದೀಗ ಒಂದು 20-25 ಏನು ಸ್ಟಾಕ್ಸ್ ಇತ್ತು CDSL ಅಲ್ಲಿ. ಅದು ಒಂದೊಂದು ಸ್ಟಾಕ್ಸ್ ಗೆ 4000 5000 ಈ ತರ ಇದೆ. ಒಂದು ಸ್ಟಾಕ್ ಗೆ 5000 ಈ ತರ ಇದೆ, ಒಂದು ಕ್ವಾಂಟಿಟಿಗೆ ಆಯ್ತಾ. 5000 4000 ಎಷ್ಟ ಇದೆ ಅದು ನಾನು 25 ಏನೋ ತೆಗ್ದಿದ್ದೇನೆ. ಅದು ಮೊನ್ನೆ ಏನ್ ಮಾಡಿದ್ರು, ಮೊನ್ನೆ ಅದ್ರಲ್ಲಿ ನಮ್ಗೆ 1:1 ರೇಷಿಯೋ ಕೊಟ್ಟಿದ್ದಾರೆ, 1:1 ಆಯ್ತಾ. ಒಂದು ಸ್ಟಾಕಿಗೆ ಒಂದು ಸ್ಟಾಕ್ ಫ್ರೀ. ಹಾಗಾದ್ರೆ ಏನಾಯ್ತು, ನನಗೆ ಡಬಲ್ ಆಯ್ತು. 25 ಇದ್ದದ್ದು 50 ಆಯ್ತು. 4000 ಅದು ಸ್ಟಾಕ್ ಡಬಲ್ ಆಗುವಾಗ ಎಷ್ಟಾಗ್ತದೆ ನೀವು ಅಂದಾಜು ಮಾಡಿ ಆಯ್ತಾ. ನಂದು ಇನ್ನೊಂದು ಇದ್ರಲ್ಲಿ ನಾನು ತೆಗ್ದಿದ್ದೇನೆ ಸ್ಟಾಕ್ಸ್, ಅದು CDSL ಒಳ್ಳೆ ಸ್ಟಾಕ್ಸ್. ಆ ತರ ಎಲ್ಲ ತೆಗ್ದಿಟ್ರೆ ಉಂಟಲ್ಲ, ಕೆಲವು ಸಲ ಅವ್ರದ್ದು ಆಫರ್ ಇರ್ತದೆ, ಒಂದು ಸ್ಟಾಕಿಗೆ ಒಂದು ಸ್ಟಾಕ್ ಫ್ರೀ ಕೊಡ್ತಾರೆ ಅಂತ. ಆ ತರ ಕೊಟ್ರೆ ಉಂಟಲ್ಲ, ನಾವು ಒಂದ್ ವೇಳೆ 50-100 ಈ ತರ ತೆಗ್ದ್ರೆ ನಮ್ಗೆ ಅದು ಪ್ರಾಫಿಟ್ ಅಲ್ವಾ ತುಂಬಾ. ಅದೆಲ್ಲ ನೀವು ಯೋಚನೆ ಮಾಡ್ಬೇಕು. ನಾನು ಇದರಲ್ಲಿ ಈಗ CDSL ಅಂತ ಕೊಡ್ತೇನೆ. CDSL ಸ್ಟಾಕ್ಸ್ ಕೊಡುವಾಗ ಇಲ್ಲಿ ನೀವು ಇಕ್ವಿಟಿ ಅಂತ ಕೊಡ್ಬೇಕು, ಇಂಡೆಕ್ಸ್ ಅಲ್ಲ ಇಕ್ವಿಟಿ ಅಂತ ಕೊಡ್ಬೇಕು ಆಯ್ತಾ. ಇಕ್ವಿಟಿ, ಇದರಲ್ಲಿ ಇಕ್ವಿಟಿಯಲ್ಲಿ CDSL ಅಂತ ಬಂತು ನೋಡಿ. ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಕ್ವಿಟಿ ಕೊಡ್ಬೇಕಾಯ್ತಾ. ಇಂಡೆಕ್ಸ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ 50 ಅದು ಬರ್ತದೆ. ಇಲ್ಲಿ ನಾವು ಇಕ್ವಿಟಿ ಅಂತ ಕೊಟ್ರೆ ಸ್ಟಾಕ್ಸ್ ತೋರಿಸ್ತದೆ, ಸ್ಟಾಕ್ಸ್ ಅದೇ ಅಪ್ಲೈ ಆಗ್ತದೆ. ನೀವು ಇಲ್ಲಿ ಬರಿಬೇಕು, ಬರ್ದು ಇಲ್ಲಿ ಕೊಟ್ರೆ ಎಂಟರ್ ಕೊಟ್ರೆ ಇಲ್ಲಿ ಬರ್ತದೆ. ಇಲ್ಲಿ ಇಂಟು ಪ್ಲಸ್ ಇದ್ದ ಕ್ಲಿಕ್ ಮಾಡಿದ್ರೆ ಇಂಟು ಮಾರ್ಕ್ ಬರ್ತದೆ, ಅದು ನಿಮ್ದು ಇಲ್ಲಿಗೆ ಬರ್ತದೆ ನೋಡಿ. ಇದೇ ತರ ಸ್ಟಾಕ್ಸ್ ತೆಗೆದು ಇಲ್ಲಿ ಬಂದಿದೆ ನೋಡಿ CDSL. ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಆಯ್ತು ಆಯ್ತಾ. ಇಲ್ಲಿ ಯಾವ್ದು ಬೇಕು ಅದು ಕೊಡ್ಬೇಕು. ರಿಲಯನ್ಸ್ ಸ್ವಲ್ಪ ಬರ್ರೆ ಸಾಕು, ಇಲ್ಲಿ ಬರ್ತದೆ ರಿಲಯನ್ಸ್ NSE ಅಂತಾನೆ ಸೆಲೆಕ್ಟ್ ಮಾಡಿ. ಇನ್ನೊಂದಿದೆ ಅದು ಬೇಡ, ನಾವು NSE ಅಲ್ಲಿ ಮಾಡುದು ಜಾಸ್ತಿ ರಿಲಯನ್ಸ್ ಎಲ್ಲ. ರಿಲಯನ್ಸ್ ಇಕ್ವಿಟಿ ಸೆಲೆಕ್ಟ್ ಮಾಡಿ, ಪ್ಲಸ್ ಮಾರ್ಕ್ ಓಕೆ. ಇಲ್ಲಿ ನೋಡಿ 2 ಸ್ಟಾಕ್ಸ್ ಬಂದಿದೆ. ಇದರಲ್ಲಿ ಸ್ಟಾಕ್ಸ್ ಈಗ
ನಾನೀಗ CDSL ಅಲ್ಲಿ ನಾವು ಇನ್ವೆಸ್ಟ್ ಮಾಡುದಾದ್ರೆ ಇಲ್ಲಾದ್ರೆ ಇಂಟರ್ಡೇ ಟ್ರೇಡ್ ತೆಗೆಯುವುದಾದ್ರೆ ಹೀಗೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಬಾಕ್ಸಿಗೆ ಬರ್ತದೆ. ಟ್ರೇಡ್ ಮಾಡುದಾದ್ರೆ ಇಲ್ಲಿ ಬೈ ಅಂತ ಕೊಡ್ಬೇಕು. ನಿಮ್ದು ಫಂಡ್ ಎಷ್ಟುಂಟು ಅದ್ರ ಮೇಲೆ ನೀವು ಬೈ ಮಾಡ್ಬೋದು. ಇಲ್ಲಿ ಬೈ ಮಾಡುವಾಗ ಇಲ್ಲಿ ಟ್ರೇಡಿಂಗ್ ಅಂತ ಇರಬಾರ್ದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇರ್ಬೇಕು. ಇಂಟರ್ಡೇ ಟ್ರೇಡ್ ಮಾಡಿದರೆ ಟ್ರೇಡಿಂಗ್ ಅಂತ ಇರ್ಬೇಕು. ಮಾರ್ಕೆಟ್ ಪ್ರೈಸ್ ಬೈ ಅಂತ ಕೊಡ್ಬೇಕು ಇಂಟರ್ಡೇ ಟ್ರೇಡ್ ಮಾಡುದಾದ್ರೆ. ಒಂದು ವೇಳೆ ನೀವು ಲಾಂಗ್ ಟೈಮ್ 1 ಇಯರ್ 2 ಇಯರ್ ಈ ತರ ಇಡುದಾದ್ರೆ ಇಲ್ಲದ್ರೆ ಸ್ವಿಂಗ್ ಟ್ರೇಡ್ ಮಾಡುದಾದ್ರು ನೀವು ಇಲ್ಲಿ ಇನ್ವೆಸ್ಟ್ ಅಂತ ಕೊಡ್ಬೇಕು. ಆಯ್ತಾ, ಇನ್ವೆಸ್ಟ್ ಅಂತ ಕೊಟ್ಟು ಇಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ನಿಮ್ಮ ಫಂಡ್ ಎಷ್ಟಿದೆ ಅದ್ರ ಮೇಲೆ ನೀವು ತೆಗಿಬೇಕು. ಒಂದು ಟ್ರೇಡಿಗೆ ಈಗ ಒಂದು ಸ್ಟಾಕಿಗೆ ಈಗ 4000 ಇದ್ರೆ ನಿಮ್ಮ ಫಂಡ್ ಈಗ 50,000 ಇದ್ರೆ ಅದರಲ್ಲಿ ಎಷ್ಟು ಸ್ಟಾಕ್ಸ್ ಬರ್ತದೆ ಅಷ್ಟು ಸ್ಟಾಕ್ಸ್ ಅದು ಬರಿಬೇಕು. ಈಗ 10 20 ಈ ತರ 100 200 ಈ ತರ ಬರಿಬೇಕು, ಬೈ ಅಂತ ಕೊಡ್ಬೇಕು. ಆವಾಗ ನಿಮ್ದು ಸ್ಟಾಕ್ಸ್ ಅಲ್ಲಿ ಆಡ್ ಆಗ್ತದೆ, ಹೋಲ್ಡಿಂಗ್ ಅಲ್ಲಿ ಆಡ್ ಆಗ್ತದೆ. ಹೋಲ್ಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಆಯ್ತಾ, ಸ್ಟಾಕ್ಸ್ ಇದರಲ್ಲಿ ನಾನು ಹಾಕ್ಲಿಲ್ಲ, ಇದು ನನ್ನ ಟೀಚಿಂಗ್ ಅಕೌಂಟ್. ಆಯ್ತಾ, ಇಲ್ಲಿ ನಂದು ಯಾವ್ದು ಸ್ಟಾಕ್ಸ್ ಇಲ್ಲ. 3 ಸ್ಟಾಕ್ಸ್ ಇದೆ, ಆದ್ರೂ 3 ಸ್ಟಾಕ್ಸ್ ಹಾಕಿದ್ದೇನೆ ಇದರಲ್ಲಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ. ಓಕೆ, ಇದು ಸ್ಟಾಕ್ಸ್ ಬಗ್ಗೆ. ಇದು ನಾನು ಮೊನ್ನೆ ಹೇಳ್ಬೇಕಿತ್ತು, ನಾನು ಇದು ಹೇಳಲಿಲ್ಲ. ಹಾಗಾಗಿ ಅದು ವಿಡಿಯೋ ಇಲ್ಲದಿರು ಲೆಂತಿ ಆಗಿದೆ. ಅದು ಇನ್ನು ಹೇಳಿದ್ರೆ ನೀವು ಕೇಳಲಿಕ್ಕೂ ಇಲ್ಲ ಅಲ್ಲ, ಅದಕ್ಕೆ ನಾನು ಅಲ್ಲಿ ಸ್ಟಾಪ್ ಮಾಡಿದ್ದು. ಇದು ಪೋರ್ಷನ್ ನಾನು ಇದ್ರಲ್ಲಿ ಹೇಳಿದ್ದೇನೆ. ಆಯ್ತಾ, ನೆಕ್ಸ್ಟ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಯೋಣ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದಲ್ಲ ಹೇಳ್ತೇನೆ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಗೊತ್ತಲ್ಲ, 80% ಜನ ಲಾಸ್ ಮಾಡ್ತಾರೆ, 20% ಜನ ಪ್ರಾಫಿಟ್ ಮಾಡ್ತಾರೆ. ಅದು 20% ಜನನು ಪ್ರಾಫಿಟ್ ಮಾಡ್ಬೇಕಂತ 80% ಜನನು ಪ್ರಾಫಿಟ್ ಮಾಡ್ಬೇಕಂತಿದ್ರೆ ಅವ್ರದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಅವ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್, ಮನಿ ಮ್ಯಾನೇಜ್ಮೆಂಟ್ ಮತ್ತೆ ಅವ್ರದ್ದು ಸೈಕಾಲಜಿ ಕರೆಕ್ಟ್ ಇರ್ಬೇಕು. ಆಯ್ತಾ, ಆದ್ಮೇಲೆ ಅವರು ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ಬೇಕು, ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಅಂತ ಹೇಳಿದ್ರೆ ಅವರೊಂದು ಸೆಟಪ್ ಮಾಡ್ಕೊಳ್ಬೇಕು. ಅವ್ರ ಮೈಂಡ್ ಅಲ್ಲಿ ಒಂದು ಸೆಟ್ ಮಾಡಿ ಇಟ್ಕೊಳ್ಬೇಕು, ನಾನು ಓವರ್ ಟ್ರೇಡ್ ಮಾಡುದಿಲ್ಲ ಅಂತ. ಆಯ್ತಾ, ಏನು ಓವರ್ ಟ್ರೇಡಿಂಗ್ ನಾನು ಮಾಡುದಿಲ್ಲ ಅಂತ. ಈಗ ಏನ್ ಗೊತ್ತಾ, ನಾವು ಮಂತ್ಲಿ ಒಂದು 7 ಟ್ರೇಡ್ ತೆಗಿಬೇಕು. ದೊಡ್ಡ ಟ್ರೇಡ್ ಉಂಟಲ್ಲ, ದೊಡ್ಡ ದೊಡ್ಡ ಲಾಟ್ ಅಲ್ಲಿ 7 ಟ್ರೇಡ್ ತೆಗಿಬೇಕು. ಬೇಕಾದ್ರೆ ಒಂದೊಂದು ಲಾಟ್ ಅಲ್ಲಿ ಬೇಕಾದ್ರೆ ನೀವು ಒಂದು ಮಾಡಿ, ಆದ್ರೆ ದೊಡ್ಡ ಲಾಟ್ ಅಲ್ಲಿ ಉಂಟಲ್ಲ 7 ಟ್ರೇಡ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮಂತ್ಲಿ. ಇದೊಂದು ಸೆಟಪ್ ಅನ್ನು ಇಡ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ದಿನಾಲು 10 ಟ್ರೇಡ್ ತೆಗಿತಾರೆ, ಇಲ್ಲಾಂದ್ರೆ 30 40 70, ಅದಕ್ಕೆ ಲೆಕ್ಕವೇ ಇರಲ್ಲ. ಆ ತರ ಮಾಡ್ತಾ ಟ್ರೇಡ್ ತೆಗಿತಾ ಹೋಗ್ತಾರೆ. ಒಂದು ಲಾಸ್ ಆಯ್ತು ಪುನೊಂದು ತೆಗಿತಾರೆ, ಇನ್ನೊಂದು ಲಾಸ್ ಆಯ್ತು ಪುನೊಂದು ತೆಗಿತಾರೆ. ಹೀಗೆ ಲಾಸ್ ಕವರ್ ಮಾಡ್ಲಿಕ್ಕೆ ಹೋಗ್ತಾರೆ. ಲಾಸ್ ಕವರ್ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಗೊತ್ತಾ, ಅಲ್ಲಿ ನಿಮ್ದು ಲಾಸ್ ಜಾಸ್ತಿ ಆಗ್ತದೆ, ನಿಮ್ಮ ಹಣ ಎಲ್ಲ ಖಾಲಿ ಆಗ್ತದೆ. ನೀವು ಟ್ರೇಡಿಂಗ್ ಮಾಡುದು ಜೂಜಿಗೆ ಅಲ್ಲ, ಜೂಜಾಡುದಾದ್ರೆ ನಿಮ್ದೆಲ್ಲ ಹಣ ಖಾಲಿ ಆಗ್ತದೆ. ಆಯ್ತಾ, ನೀವು ಟ್ರೇಡಿಂಗ್ ಮಾಡುದು ನಿಮ್ಮ ಬಿಸ್ನೆಸ್ ಅನ್ನು ಗ್ರೋ ಮಾಡ್ಲಿಕ್ಕೆ. ಇದು ನಿಮ್ದು ಬಿಸ್ನೆಸ್ ಅಲ್ವಾ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ. ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ ಹಣಕ್ಕೆ ನಿಮ್ಗೆ ಜಾಸ್ತಿ ಸಿಗ್ಬೇಕು ಹಣ ಅಲ್ವಾ, ನಿಮ್ಗೆ ಲಾಸ್ ಆಗ್ಬಾರ್ದು. ನಿಮ್ದು ಈಗ ಒಂದೇನಾದ್ರು ಒಂದು ಅಂಗಡಿ ಇಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ, ಅದು ಲಾಸೇ ಆಗ್ತಾ ಹೋಗ್ತಿದ್ರೆ ನೀವು ಪುನಃ ಅಂಗಡಿ ಫುಲ್ ಲಾಸ್ ಅಲ್ಲೇ ಇದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಿ, ಇಲ್ಲ ಸ್ಟಾಪ್ ಮಾಡ್ತೀರಿ ಅಲ್ವಾ. ಅದೇ ತರ ಟ್ರೇಡಿಂಗ್ ಅಲ್ಲಿ ಸಹ ಹಾಗೆ, ಒಂದು ಲಾಸ್ ಆದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡಿ, ಇನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ. ದಿನದಲ್ಲಿ 7 ಮಂತ್ಲಿ ನೀವು 7 ದೊಡ್ಡ ಟ್ರೇಡ್ ತೆಗೀರಿ. ಆಯ್ತಾ, ಸಣ್ಣ ಟ್ರೇಡ್ ತೆಗಿಬೇಕಾದ್ರೆ ತೆಗೀರಿ, ದೊಡ್ಡ ಟ್ರೇಡ್ 7 ತೆಗೀರಿ. ಒಂದು ಸೆಟಪ್ ಇರ್ಬೇಕು ನಿಮ್ಗೆ. ಒಂದು ಅಂತ ಹೇಳಿದ್ರೆ ನೀವು ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಈ ತರ ಬ್ರೇಕ್ಔಟ್ ಆದ್ರೆ ಆ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ನಾನು ಟ್ರೇಡ್ ಮಾಡ್ತೇನೆ ಅಂತ ಈ ತರ ಒಂದು ಸೆಟಪ್ ಮಾಡ್ಕೊಳ್ಳಿ.
ನಾನು ಒಂದು ಸೆಟಪ್ ಮಾಡಿ ಇಟ್ಕೊಂಡಿದ್ದೇನೆ. ಹೇಗೆ ಗೊತ್ತಾ, ಒಂದು ನಾನು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಅದು ಬ್ರೇಕ್ ಆದಾಗ ನಾನು ಟ್ರೇಡ್ ಸಿಗ್ತದಾ ಅಂತ ನೋಡ್ತೇನೆ. ಅಲ್ಲಿಯೂ ಸಹ ಟ್ರಾಪ್ ಟ್ರೇಡ್ ನಡೀತಿದ್ರೆ ಅದನ್ನು ಬಿಡ್ತೇನೆ. ಆಯ್ತಾ, ನಮ್ದು ಸೆಟಪ್ ಯಾವ ತರ ಇದೆ ಅದ್ರ ಮೇಲೆ. ಕೆಲವು ಸಲ ಮಾರ್ಕೆಟ್ ಪ್ಯಾರಾಬಾಲಿಕ್ ಆಗಿ ಹೋಗ್ತದೆ, ಆ ತರ ನೀವು ಟ್ರೇಡ್ ತೆಗೆಯುವುದಾದ್ರು ಅಲ್ಲಿ ಸಹ ನೀವು ತೆಗಿಬಹುದು ಟ್ರೇಡ್. ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ಟ್ರೇಡ್ ತೆಗಿಬಹುದು. ನಿಮ್ದು ಟೆಕ್ನಿಕಲ್ ಟೂಲ್ ಅಂತೇಳಿ ಫಿಬ್ನಾಶಿ ಅದ್ರಲ್ಲಿ ರಿಟ್ರೇಸ್ಮೆಂಟ್ ಕೊಟ್ಟ ಮೇಲೆ ನೀವು ಟ್ರೇಡ್ ತೆಗಿಬಹುದು. ಆ ತರ ಒಂದೊಂದು ಸೆಟಪ್ ನೀವು ಯಾವ್ದಾದ್ರು ಒಂದು ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಹೆಡ್ ಅಂಡ್ ಶೋಲ್ಡರ್, ಇದು ಪ್ಯಾಟರ್ನ್ ಅಲ್ಲಿ ಹೆಡ್ ಅಂಡ್ ಶೋಲ್ಡರ್ ಅದು ಬ್ರೇಕ್ ಆದಾಗೆ, ಅದ್ರದ್ದು ನೆಕ್ ಲೈನ್ ಬ್ರೇಕ್ ಆದಾಗೆ ಒಂದು ಟ್ರೇಡ್ ಮಾಡ್ತೇನೆ ನಾನು. ಆ ತರ ಇಲ್ಲದ್ರೆ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆದ್ಮೇಲೆ ನಾನು ಟ್ರೇಡ್ ಮಾಡ್ತೇನೆ. ಇನ್ಸೈಡ್ ಕ್ಯಾಂಡಲ್ ಅದು ಓಪನಿಂಗ್ ಮತ್ತೆ ಓಪನಿಂಗ್ ಬ್ರೇಕ್ ಆದಾಗೆ ಮೇಲಿದು ಟ್ರೇಡ್, ಕ್ಲೋಸ್ ಬ್ರೇಕ್ ಆದಾಗೆ ಕೆಳಗಿನ ಟ್ರೇಡ್, ಈ ತರ ಮಾಡ್ತೇನೆ ಅಂತ. ಯಾವ್ದಾದ್ರು ಒಂದು ಸೆಟಪ್ ಅನ್ನು ನೀವು ಕರೆಕ್ಟ್ ಆಗಿ ಮಾಡಿ ಇಟ್ಕೊಳ್ಬೇಕು. ಅರ್ಥ ಆಯ್ತಲ್ಲ ಇದು? ಸಪೋರ್ಟ್ ಇಲ್ಲದ್ರೆ ರೆಸಿಸ್ಟೆನ್ಸ್, ಒಂದು ಸೈಡ್ ವೇಸ್ ಬ್ರೇಕ್ ಆದಾಗೆ ಒಂದು ಟ್ರೇಡ್ ಮಾಡ್ತೇನೆ. ಆ ತರ ಅಂತ ಹೇಳಿದ್ರೆ ಎಲ್ಲ ಟ್ರೇಡ್ ಮಾಡುದಲ್ಲ, ಯಾವ್ದಾದ್ರು ದಿನದಲ್ಲಿ ಒಂದು ಟ್ರೇಡ್, ದೊಡ್ಡ ಟ್ರೇಡ್. ಆಯ್ತಾ, ಒಂದು ಯಾವ್ದಾದ್ರು ಸೆಟಪ್ ನೀವು ಮಾಡಿ ಇಟ್ಕೊಳ್ಳಿ. ಆಯ್ತಾ, ಮತ್ತೊಂದು ನೀವು ನಿಯಮ ಇರ್ಬೇಕು ನಿಮ್ಗೆ, ಇಂಥದೇ ಒಂದು ರೂಲ್ಸ್ ಇರ್ಬೇಕು. ರೂಲ್ಸ್ ಅಂತ ಹೇಳಿದ್ರೆ ನೀವು ಎಲ್ಲಿ ಎಂಟ್ರಿ ತಗೊಳ್ಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕು, ಎಷ್ಟು ಟಾರ್ಗೆಟ್ ಇಡ್ಬೇಕು, ಇದು ರೂಲ್ಸ್ ಅನ್ನು ನೀವು ಮಾಡ್ಕೊಳ್ಳಿ. ಆಯ್ತಾ, ಆದ್ಮೇಲೆ ನೀವೇನ್ ಗೊತ್ತಾ, ಪ್ರಾಫಿಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಡಿ. ಯಾವಾಗ್ಲೂ ಉಂಟಲ್ಲ ಪ್ರಾಫಿಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಡಿ. ನೀವು ಲಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಲಾಸ್ ಅಲ್ಲಿ ಪ್ರಾಫಿಟ್ ಅದಾಗೆ ಆಗ್ತದೆ, ಲಾಸ್ ಆದ್ರೆ ನಿಮ್ಗೆ ನಿಮ್ಮ ಫಂಡ್ ಎಲ್ಲ ಖಾಲಿ ಆಗ್ತದೆ ಅಲ್ವಾ. ಪ್ರಾಫಿಟ್ ಮೇಲೆ ಯಾವತ್ತು ಕಾನ್ಸಂಟ್ರೇಟ್ ಮಾಡಬೇಡಿ, ಯಾವಾಗ್ಲೂ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಲಾಸ್ ಜಾಸ್ತಿ ಆದಾಗೆ ನೀವು ಲಾಸ್ ಜಾಸ್ತಿ ಆಗದಾಗೆ ನಿಮ್ದೊಂದು ಇಷ್ಟೇ ಅಂತ ಲಾಸ್ ಇಟ್ಕೊಳ್ಳಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಆಗದಾಗೆ ನೀವು ಅದನ್ನು ನೋಡ್ಕೊಂಡಿರ್ಬೇಕು. ಆಯ್ತಾ, ಲಾಸ್ ನೀವೀಗ ಒಂದು ಟ್ರೇಡ್ ತೆಗ್ದಿದ್ದೀರಾ ಅಂತ ಅನ್ಕೊಳ್ಳಿ, ಅದು ಸಕ್ಸಸ್ ಆಯ್ತು. ಓಕೆ, ಅದ್ರ ಪ್ರಾಫಿಟ್ ಮೇಲೆ ಇನ್ನೊಂದು ಟ್ರೇಡ್ ತೆಗೀರಿ, ಅದು ಸಕ್ಸಸ್ ಆಯ್ತು. ಓಕೆ, ಆಯ್ತಾ, 2 ಟ್ರೇಡ್ ತೆಗ್ದ್ರಿ. ಆಯ್ತಾ, ಇದ್ರಲ್ಲಿ ಒಂದು ಟ್ರೇಡ್ ತೆಗ್ದ್ರ ಅಂತ ತಿಳ್ಕೊಳ್ಳಿ, ಅದು ಲಾಸ್ ಆಯ್ತಂತ ತಿಳ್ಕೊಳ್ಳಿ. ಇನ್ನೊಂದು ಟ್ರೇಡ್ ತೆಗಿಲಿಕ್ಕೆ ಹೋದ್ರಿ ನೀವು, ಅದನ್ನು ಲಾಸ್ ಆಯ್ತಂತ ತಿಳ್ಕೊಳ್ಳಿ. ಟ್ರೇಡ್ ಮಾಡಬೇಡಿ. ಒಂದು ಟ್ರೇಡ್ ತೆಗಿಯುವಾಗ್ಲೇ ಅದು ಲಾಸ್ ಆಯ್ತಂತ ಹೇಳಿದ್ರೆ ಅದ್ರಲ್ಲಿ ನೀವು ಟ್ರೇಡ್ ಮಾಡಬೇಡಿ ಆ ದಿವಸ. ಒಂದು ಟ್ರೇಡ್ ತೆಗ್ದಾದ್ಮೇಲೆ ಲಾಸ್ ಆಯ್ತಂತ ಆದ್ರೆ ಆ ದಿವಸ ಮಾರ್ಕೆಟ್ ಎಷ್ಟೇ ಮೇಲೆ ಹೋಗ್ಲಿ ಎಷ್ಟೇ ಕೆಳಗೆ ಹೋಗ್ಲಿ ಆ ದಿವಸ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಟ್ಟು ಬಿಡಿ. ನಿಮ್ಮ ತಲೆಯಲ್ಲಿ ಮೈಂಡ್ ಸೆಟ್ ಮಾಡಿ ಇಡ್ಕೊಳ್ಳಿ. ಆಯ್ತಾ, 2ನೇ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೇ ಮೇಲೆ ಹೋಗ್ಲಿ ಆಸೆ ಬಿಡ್ಬೇಡಿ, ಲಾಲಚಿಗೆ ಹೋಗ್ಬೇಡಿ. ಆಯ್ತಾ, ಒಂದು ಟ್ರೇಡ್ ತೆಗ್ದಾಗ ಅದು ಪ್ರಾಫಿಟ್ ಆದ್ರೆ ನೆಕ್ಸ್ಟ್ ಟ್ರೇಡ್ ಆ ಪ್ರಾಫಿಟ್ ಮೇಲೆ ತೆಗಿಬೇಕು. ಅದ್ರ ನೆಕ್ಸ್ಟ್ ಟ್ರೇಡ್ ಅದ್ರ ಪ್ರಾಫಿಟ್ ಮೇಲೆ ತೆಗಿಬೇಕು. ಎಕ್ಸಾಂಪಲಿಗೆ ಒಂದು ಲಾಸ್ ಆದ್ರೆ ಫಸ್ಟ್ ಟ್ರೇಡ್ ತೆಗ್ದದ್ದು ಲಾಸ್ ಆದ್ರೆ ಇನ್ನೊಂದು ಟ್ರೇಡ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲೋಸ್ ಮಾಡಿ ಆ ದಿವಸ ಟ್ರೇಡೇ ಮಾಡಬೇಡಿ, ಕ್ಲೋಸ್ ಮಾಡಿ ಇಟ್ಟು ಬಿಡಿ. ಮಾರ್ಕೆಟ್ ಎಷ್ಟೇ ಮೇಲೆ ಹೋಗ್ಲಿ ಬೇಡ ನಮಗೆ ಅದು ಟ್ರೇಡ್. ಓಕೆ, ಇದು ಮ್ಯಾನೇಜ್ಮೆಂಟ್ ಮಾಡಿ ಇಟ್ಕೊಳ್ಬೇಕು ನೀವು, ರಿಸ್ಕ್ ಮ್ಯಾನೇಜ್ಮೆಂಟ್. ಆಯ್ತಾ, ಆದ್ಮೇಲೆ ಇದ್ರಲ್ಲಿ ಈಗ ನೀವು 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದು ಸಕ್ಸಸ್ ಆಯ್ತು. ಆಯ್ತಾ, ಒಂದು ಟ್ರೇಡ್ ಮಾಡಿದ್ರೆ ದಿನದಲ್ಲಿ 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ತೆಗ್ದಿದ್ದೀರಿ, ಅದು ಸಕ್ಸಸ್ ಆಯ್ತು. ಇನ್ನೊಂದು ಟ್ರೇಡ್ ತೆಗೀರಿ. ಇನ್ನೊಂದು ಟ್ರೇಡ್ ಅದ್ರ 100 ಕ್ವಾಂಟಿಟಿಯಲ್ಲಿ ಪ್ರಾಫಿಟ್ ಆಗಿದೆಲ್ಲ ಆ ಪ್ರಾಫಿಟ್ ಮೇಲೆ ನೀವು ಟ್ರೇಡ್ ತೆಗೀರಿ. ನೆಕ್ಸ್ಟ್ ಟ್ರೇಡ್ ತೆಗೆಯುವಾಗ ಲಾಟ್ ಸೈಜ್ ಕಮ್ಮಿ ಮಾಡ್ಕೊಳ್ಳಿ. ಫಸ್ಟ್ಗೆ 100 ಕ್ವಾಂಟಿಟಿ ತೆಗ್ದಿದ್ದೀರಿ ಅಲ್ವಾ, ಸೆಕೆಂಡ್ಗೆ ಎಷ್ಟು ಕ್ವಾಂಟಿಟಿ ತೆಗಿಬೇಕು ನೀವು? 50 ಕ್ವಾಂಟಿಟಿ ತೆಗಿಬೇಕು. ಇದ್ರ ಪ್ರಾಫಿಟ್ ಮೇಲೆ 50 ಕ್ವಾಂಟಿಟಿ ತೆಗಿಬೇಕು. ಆಯ್ತಾ, ಬೇಕಾದ್ರೆ ಥರ್ಡ್ ಟ್ರೇಡ್ ಮಾಡ್ಲಿಕ್ಕಿದ್ರೆ ಮಾಡಿ.
ಎಷ್ಟು ಇದು 50 ಕ್ವಾಂಟಿಟೀಸ್ ಪ್ರಾಫಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ಈ 50 ಕ್ವಾಂಟಿಟಿ ಪ್ರಾಫಿಟ್ ಮೇಲೆ ಟ್ರೇಡ್ ತೆಗೀರಿ 25 ಆಯ್ತಾ. 25 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಈ ತರ ನೀವು ಇದು ಮಾಡ್ಕೊಳ್ಬೇಕು. ಇದ್ರ ಪ್ರಾಫಿಟ್ ಮೇಲೆ ನೀವು ಇದ್ರದ್ದು ಸಮ ಅರ್ಧ ಟ್ರೇಡ್ ತೆಗ್ದಿದ್ದೀರಿ, ಅರ್ಧ ಕ್ವಾಂಟಿಟಿ ತೆಗ್ದಿದ್ದೀರಿ ನೆಕ್ಸ್ಟ್ ಟ್ರೇಡ್ ಅಲ್ಲಿ 25 ಕ್ವಾಂಟಿಟಿ, ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿ ಇಲ್ಲ. 3 ಟ್ರೇಡ್ ಅಲ್ಲಿ ಸ್ಟಾಪ್ ಮಾಡಿ ಬಿಡಿ ಆಯ್ತಾ. ಇದಕ್ಕಿಂತ ಮೇಲೆ ಟ್ರೇಡ್ ತೆಗಿಲಿಕ್ಕೆ ಹೋಗ್ಬೇಡಿ. ಈಗ ಫಸ್ಟ್ ಟ್ರೇಡ್ 100 ಅಲ್ಲಿ ತೆಗ್ದಿದ್ರೆ ಸೆಕೆಂಡ್ ಟ್ರೇಡ್ 200 ಕ್ವಾಂಟಿಟಿ ತೆಗೆಯುವುದಲ್ಲ. ಫಸ್ಟ್ ಟ್ರೇಡ್ 100 ತೆಗ್ದಿದ್ರೆ ಸೆಕೆಂಡ್ ಟ್ರೇಡ್ ಅದ್ರ ಸಮ ಅರ್ಧ ತೆಗಿಬೇಕು, ಥರ್ಡ್ ಟ್ರೇಡ್ ಅದ್ರ ಸಮ ಅರ್ಧ ಆಯ್ತಾ. ಇದು ಮ್ಯಾನೇಜ್ಮೆಂಟ್ ನೀವು ಮಾಡಿ ಇಟ್ಕೊಳ್ಬೇಕು. ಟೈಮ್ ಆಯ್ತು, ಸಾಯಂಕಾಲ ಆಗ್ತಾ ಬಂತಿಲ್ಲಿ. ಓಕೆ, ನೆಕ್ಸ್ಟ್ ನಾನು ಏನ್ ಹೇಳಿಕೆ ಹೋದೆ, ನೆನಪು ಬರಲ್ಲ ನನಗೆ. ಓಕೆ, ನೆನಪು ಬರ್ತದೆ, ಆ ತರ ಅಲ್ಲ. ಈಗ ನೀವು ನಿಮ್ದು ಫಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ನಿಮ್ದು ಫಂಡ್ ಈಗ 1 lakhs ಇದೆ ಅಂತ ತಿಳ್ಕೊಳ್ಳಿ, 1 lakhs ಇದೆ ಅಂತ ತಿಳ್ಕೊಳ್ಳಿ ಆಯ್ತಾ. 1 lakhs ಇದೆ ಅಂತ ತಿಳ್ಕೊಳ್ಳಿ ಫಂಡ್. ಅದನ್ನು ನೀವು 5 ಡಿವೈಡ್ ಮಾಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡುದು, ಅದನ್ನು 5 ಡಿವೈಡ್ ಮಾಡಿ. 1 2 3 4 5 ಆಯ್ತಾ. 1 ಲಕ್ಷದಲ್ಲಿ ನೀವು ಅದನ್ನು ಡಿವೈಡ್ ಮಾಡಿ ಆಯ್ತಾ. 20K 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 ಆಯ್ತಾ. ಈಗ 5 ಡಿವೈಡ್ ಮಾಡಿದ್ರಿ, ಇದರಲ್ಲಿ 5ನೇ ಡಿವೈಡ್ ಮಾಡಿದೆಯಲ್ಲ, ಇದು ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್. ನಿಮ್ದು ಮಂತ್ಲಿ ಫುಲ್ಲು ಇಷ್ಟು 20K ಅಲ್ಲೇ ಹೋಗ್ಬೇಕು. ನಿಮ್ದು ಲಾಸ್ 20K ಗಿಂತ ಮೇಲೆ ಹೋಗ್ಬಾರ್ದು. ನಿಮ್ದು ಇಡೀ ಮಂತಿಗೆ ಉಂಟಲ್ಲ 20, ಇದು 5 ಡಿವೈಡ್ ಮಾಡಿದೀರಲ್ವಾ, ಈ 5 ಡಿವೈಡ್ ಅಲ್ಲಿ ನಿಮ್ದು 5ನೇ ಡಿವೈಡ್ ಇದೆಯಲ್ಲ, 1 lakh ಅಲ್ಲಿ 5 ಡಿವೈಡ್ ಮಾಡಿದ್ದೀರಿ. 5 lakh ಅಲ್ಲಿ ನಿಮ್ಗೆ 1 lakh ಅಲ್ಲಿ ಅದರಲ್ಲಿ 20,000 ಇದೆ ಅಲ್ಲ, ಅದು ನಿಮ್ದು ಮಂತ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದ್ರೆ ಇಷ್ಟು ಲಾಸ್ ನೀವು ತಗೊಳ್ಬೇಕು ಮಂತ್ಲಿ, ಇದಕ್ಕಿಂತ ಜಾಸ್ತಿ ತಗೊಳ್ಳಿಕ್ಕೆ ಇಲ್ಲ ಮಂತ್ಲಿ. ಇದು ತಲೆಯಲ್ಲಿ ಇಟ್ಕೊಳ್ಬೇಕು ಆಯ್ತಾ. ಅದು 20 lakhs 20,000 ನಾವು ಹೇಗೆ ರಿಸ್ಕ್ ತೆಗೆದುಕೊಳ್ಳುದು, ಲಾಸ್ ತೆಗೆದುಕೊಳ್ಳುದು, ಅದು ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುವ. ಈಗ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ. ನಿಫ್ಟಿಯಲ್ಲಿ ಲಾಟ್ ಸೈಜ್ ಕ್ವಾಂಟಿಟಿ ಎಷ್ಟು 50 ಅಲ್ವಾ. ನಿಫ್ಟಿಯಲ್ಲಿ ಕ್ವಾಂಟಿಟಿ 50. ಈಗ ನಿಫ್ಟಿ ನಾನು ಏನ್ ಮಾಡ್ತಿದ್ದೆ ಮತ್ತೋಯ್ತಲ್ಲ. ನಿಫ್ಟಿಯಲ್ಲಿ ನಾವು ಈಗ ಟ್ರೇಡ್ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ. ನಿಫ್ಟಿಯಲ್ಲಿ ಕ್ವಾಂಟಿಟಿ ಈಗ 50 ಆಯ್ತಾ. ಅದ್ರದ್ದು ಸಮ ಅರ್ಧ ನಾವು ಸ್ಟಾಪ್ ಲಾಸ್ ಕೊಡ್ಬೇಕಲ್ವಾ. ಕ್ವಾಂಟಿಟಿಯದು ಸಮ ಅರ್ಧ ನಾವು ಸ್ಟಾಪ್ ಲಾಸ್ ತಗೊಳ್ಬೇಕು. ಎಷ್ಟು 25. ಕ್ವಾಂಟಿಟಿದು ಸಮ ಅರ್ಧ ಎಷ್ಟು 25 ಅಲ್ವಾ. 25 into 50, ಕ್ವಾಂಟಿಟಿ 50, ಅದರದ್ದು ಸಮ ಅರ್ಧ ಎಷ್ಟಾಗ್ತದೆ 25. ಇದು ನಮ್ದು ಲಾಸ್ ತಗೊಳ್ಳಿಕ್ಕೆ ಅಂತ ಹೇಳಿದ್ರೆ ಇದು ಇಂಟು ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತದೆ 1250 ಸಿಗ್ತದೆ ಇಲ್ಲಿ. ಇದು ನಮ್ದು ಲಾಸ್ ಆಯ್ತಾ. 1250 ಇದು ಒಂದು ಲಾಟ್ ಅಲ್ಲಿ ನಾವು ತಗೊಳ್ಳುವಂತ ಲಾಸ್ ದಿನದಲ್ಲಿ ಆಯ್ತಾ. ಅದೇ ತರ 25 into 50 ಅಂತ ಹೇಳಿದ್ರೆ 50 ಅದು ಸಮ ಅರ್ಧ 25 ನಾವು ಇದು 25 into 50 ಕ್ವಾಂಟಿಟಿಯಲ್ಲಿ ನಾವು ಟ್ರೇಡ್ ಮಾಡಿದ್ರೆ ನಮ್ಗೆ ಎಷ್ಟು ಲಾಸ್ ಸಿಗ್ತದೆ, ಒಂದು ಲಾಟ್ ಅಲ್ಲಿ ಎಷ್ಟು ಲಾಸ್ ಸಿಗ್ತದೆ 2050 ಅಲ್ವಾ. ಒಂದು ಲಾಟ್ ಅಲ್ಲಿ 2050. ಅದೇ ನಾವು 5 ಟ್ರೇಡ್ ಮಂತ್ಲಿ 5 ಟ್ರೇಡ್ ತೆಗ್ದಿದ್ದೇವೆ ಅಂತ ತಿಳ್ಕೊಳ್ಳಿ. 25 ಲಾಟ್ ಅಲ್ಲಿ 50 ಕ್ವಾಂಟಿಟಿಯಲ್ಲಿ ಅದೇ ನಾವು
ಇದು ನಾನು ಆಗ ಹೇಳಿದ್ದು 25 ಇದು ಅದ್ರದ್ದು ಇದು 50 ಅದು ಸಮ ಅರ್ಧ ಲಾಸ್ ಅಂತ ತಿಳ್ಕೊಳ್ಳಿ ಆಯ್ತಾ. ಅದ್ರದ್ದು ಒಟ್ಟು ಇದು ಎಷ್ಟಾಗ್ತದೆ ಲಾಸ್ 1250 ಇದು ನಮ್ದು ಲಾಸ್ ಸ್ಟಾಪ್ ಲಾಸ್ ಆಯ್ತಾ. ಇಷ್ಟು ನಾವು 1 ಲಾಟ್ ಅಲ್ಲಿ ತಗೊಳ್ಬಹುದು ಆಯ್ತಾ. ಅದೇ ತರ ನಾವು 25 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ. ಕ್ವಾಂಟಿಟಿ ಎಷ್ಟು 50. 5 ಡೇಸ್ ನಾವು ಟ್ರೇಡ್ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ. ಇದ್ರದ್ದು 50 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ರೆ ಎಷ್ಟಾಗ್ತದೆ ಒಂದು ದಿವಸಕ್ಕೆ 1250 ಆಗ್ತದೆ ಅಲ್ವಾ. ಅದೇ ನಾವು 5 ಡೇಸ್ ಟ್ರೇಡ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಎಷ್ಟು ಲಾಸ್ ಆಗ್ತದೆ ಅಲ್ಲಿ. ಲಾಸ್ ಅದು ತಗೊಳ್ಳುದಾದ್ರೆ 6250 ಲಾಸ್ ಆಗ್ತದೆ ಅಲ್ವಾ. ಇಲ್ಲಿ 6250 ಲಾಸ್ ಆಗ್ತದೆ. ಅದೇ ತರ 50 ಅಲ್ಲಿ ನಾವು ಟ್ರೇಡ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. 50 ಲಾಟ್ ತೆಗೆದಿದ್ದೇವೆ ಅಂತ ತಿಳ್ಕೊಳ್ಳಿ. 50 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಅದು ಇಂಟು ಮಾಡಿದ್ರೆ ಎಷ್ಟಾಗ್ತದೆ 50 ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಇಂಟು ಮಾಡಿದ್ರೆ ಎಷ್ಟಾಗ್ತದೆ 2500 ಆಗ್ತದಾ. ಎಷ್ಟಾಗ್ತದೆ 2500 ಆಗ್ತದೆ ಏನಲ್ಲ. ಅದಕ್ಕೆ 5 ಡೇಸ್ ಆಡ್ ಮಾಡಿ ಅಂದ್ರೆ ಇಂಟು ಮಾಡಿ ಅಂದ್ರೆ 5 ಡೇಸ್ಗೆ ನೀವು 50 ಲಾಟ್ ಅಲ್ಲಿ ಟ್ರೇಡ್ ಮಾಡಿದೀರಿ. 5 ಡೇಸ್ಗೆ ಎಷ್ಟಾಗ್ತದೆ ಲಾಸ್ ಅಂತ ನೋಡುದಾದ್ರೆ ಒಂದು ದಿವಸಕ್ಕೆ ಎಷ್ಟಾಗ್ತದೆ 5 ಡೇಸ್ಗೆ ಎಷ್ಟಾಗ್ತದೆ ಅಂತ ನೋಡುದಾದ್ರೆ 12,500 ಆಗ್ತದೆ ಅಲ್ವಾ. 5 ಡೇಸ್ಗೆ 12,500 ಅಲ್ವಾ. ನಂಗೆ ಕರೆಕ್ಟ್ ಗೊತ್ತಿಲ್ಲ ನನಗೆ. 12,500 ಆಗ್ಬೇಕು. ನೆಕ್ಸ್ಟ್ 75 ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡಿದೀರಿ ಅಂತ ತಿಳ್ಕೊಳ್ಳಿ. ಇದು ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳ್ತಿದ್ದೇನೆ. 50 ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಿ. ದಿನಕ್ಕೆ ಎಷ್ಟಾಗ್ತದೆ ಲಾಸ್ ಇದರಲ್ಲಿ 3750 ಲಾಸ್ ಆಗ್ತದೆ ಆಯ್ತಾ. 5 ಡೇಸ್ಗೆ ಟ್ರೇಡ್ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ. 5 ಡೇಸ್ ಅಲ್ಲಿ ಎಷ್ಟಾಗ್ತದೆ ಲಾಸ್ ಅಂತ ಒಂದು ದಿವಸಕ್ಕೆ ಎಷ್ಟು ಲಾಸ್ ಆಗ್ತದೆ 5 ಡೇಸ್ ಅಲ್ಲಿ ಎಷ್ಟು ಲಾಸ್ ಆಗ್ತದೆ ಅಂತ ನೋಡ್ಲಿಕ್ಕೆ ಇದನ್ನು ಇಂಟು ಮಾಡಿ. ಆವಾಗ ಇಲ್ಲಿ ಬರ್ತದೆ ನೋಡಿ 18,750 ಆಯ್ತಾ. ನೆಕ್ಸ್ಟ್ 100 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. 50 ಕ್ವಾಂಟಿಟಿ ಅಲ್ವಾ ನಿಫ್ಟಿಯಲ್ಲಿ. ನೆಕ್ಸ್ಟ್ ಎಷ್ಟಾಗ್ತದೆ ಇದು ಇಂಟು ಮಾಡಿದ್ರೆ 5000 ಆಗ್ತದಾ. 5000 ಅಲ್ವಾ. 5000 ಇಂಟು 5 ಆಯ್ತಾ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 25,000. 5 ದಿವಸಕ್ಕೆ ಎಷ್ಟು ಲಾಸ್ ಆಗ್ತದೆ ಒಂದು ದಿವಸಕ್ಕೆ 5,000 ಲಾಸ್ ಆದ್ರೆ 100 ಲಾಟ್ ಅಲ್ಲಿ 5 ದಿವಸಕ್ಕೆ 25,000 ಲಾಸ್ ಆಗ್ತದೆ. ನಾವು ಟ್ರೇಡ್ ಮಾಡುವಾಗ ನಮ್ದು ಲಾಸ್ ಎಷ್ಟು ಇರ್ಬೇಕು 20,000 ಗಿಂತ ಕಮ್ಮಿ ಇರ್ಬೇಕು ಅಲ್ವಾ. ನಾವು ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು 1 lakh ಅನ್ನು 5 ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ಕಿದೆ 5ನೇ ಪ್ಲೇಸ್ ಅಲ್ಲಿ 5 ಡಿವೈಡ್ ಮಾಡಿದ್ದೇವೆ. 5ನೇ ಡಿವೈಡ್ ಮಾಡಿದಾಗ ನಮ್ಗೆ 5ನೇ ಡಿವೈಡ್ ಅಲ್ಲಿ 20,000 ನಾವು ರಿಸ್ಕ್ ತಗೊಳ್ಬಹುದಂತ ಇದೆ ಅಂದ್ರೆ ಲಾಸ್ ತಗೊಳ್ಬಹುದಂತ. ಈ 20,000 ಲಾಸ್ ಮಾತ್ರ ನಾವಿಲ್ಲಿ ತಗೊಳ್ಳಿಕ್ಕೆ. ಅದರಲ್ಲಿ ಹಾಗಾದ್ರೆ ನಾವು ಎಷ್ಟು ಲಾಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾಗ್ತದೆ 5 ದಿವಸಕ್ಕೆ 75 ಲಾಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾಗ್ತದೆ. 5 ದಿವಸಕ್ಕೆ ನಾವು ಟ್ರೇಡ್ ಮಾಡಿದರೆ 75 ಲಾಟ್ ಅಲ್ಲಿ ಮಾಡ್ಬೇಕಾಗ್ತದೆ ಆಯ್ತಾ. 75 ಲಾಟ್ ಅಲ್ಲಿ 5 ಡೇಸ್ಗೆ ಇಷ್ಟು ಲಾಸ್ ಆಗ್ತದೆ. ಒಂದು ದಿವಸಕ್ಕೆ ಇಷ್ಟು ಲಾಸ್ ಆಗ್ತದೆ 5 ಡೇಸ್ಗೆ ಇಷ್ಟು ಲಾಸ್ ಆಗ್ತದೆ ಆಯ್ತಾ. 75 ಲಾಟ್ ಅಲ್ಲಿ ಹಾಗಾದ್ರೆ ನಾವು 75 ಲಾಟ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುದಾದ್ರೆ ಆಯ್ತಾ. ಅದೇ ತರ ನಾವು ಖಾಲಿ ಲಾಸ್ ಅನ್ನೇ ತಗೊಳ್ಳುದಲ್ಲ ಅಲ್ಲ ಪ್ರಾಫಿಟ್ ಅನ್ನು ತಗೊಳ್ತೇವೆ. ನಾವೀಗ 10 ಟ್ರೇಡ್ 10 ಟ್ರೇಡ್ ತೆಗೆಯುವುದಾದ್ರೆ ಮಂತ್ಲಿ 10 ಟ್ರೇಡ್ ತೆಗೆಯುವುದಾದ್ರೆ ಅದರಲ್ಲಿ 5 ಲಾಸ್ ತಗೊಳ್ತೇವೆ ಅಂತ ತಿಳ್ಕೊಳ್ಳಿ. 5 ಪ್ರಾಫಿಟ್ ಮಾಡ್ತೇವೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ 5 ಟ್ರೇಡ್ ನಾನು ಇದರಲ್ಲಿ ತೋರಿಸಿದ್ದೇನೆ. 5 ಟ್ರೇಡ್ ಅಲ್ಲಿ ನಮ್ಗೆ ಎಷ್ಟಾಗ್ತದೆ 20,000 ಲಾಸ್ ನಾವು ತಗೊಳ್ಬಹುದು ಅಲ್ಲದೆ 18,750 ನಾವು ಲಾಸ್ ತಗೊಳ್ಬಹುದು. ಅದೇ ತರ ನಾವು ಪ್ರಾಫಿಟ್ ಅನ್ನು ತಗೊಳ್ಬಹುದಲ್ವಾ ಟ್ರೇಡ್ ಅಲ್ಲಿ 5 ಡೇಸ್ ಅಲ್ಲಿ. ಪ್ರಾಫಿಟ್ ಅನ್ನು ಯಾವ ತರ ತಗೊಳ್ಳುದು ಅಂತ ನಾನು ಇದರಲ್ಲಿ ತೋರಿಸ್ತೇನೆ. ಇದು ನೋಟ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ ಆಯ್ತಾ.
ಇದೆಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಾಗದಿದ್ರೆ ರಿವರ್ಸ್ ಮಾಡಿ ನೋಡಿ ನೋಡಿ ಬರೀರಿ ಆಯ್ತಾ. ನಾನೀಗ ಹೇಳಿದ್ದು ಗೊತ್ತಾಗದಿದ್ರೆ ಪುನಃ ರಿವರ್ಸ್ ಮಾಡಿ ನೋಡಿ, ಗೊತ್ತಾಗ್ತದೆ ಆಯ್ತಾ. ಇದರಲ್ಲಿ ಪ್ರಾಫಿಟ್ ತಗೊಳ್ಳುದಾದ್ರೆ ನೀವು ಇದರಲ್ಲಿ ಪ್ರಾಫಿಟ್ 1:, ಈಗ ಲಾಸ್ ಆದ್ರೆ ನೀವು ಎಷ್ಟು ತಗೊಳ್ತೀರಿ ಅದರದ್ದು ಅರ್ಧದಷ್ಟು, ಪ್ರಾಫಿಟ್ ಆದ್ರೆ ಅದರದ್ದು ಡಬಲ್. ಈಗ 50 ಕ್ವಾಂಟಿಟಿ ಇದ್ರೆ ಅದರದ್ದು ಲಾಸ್ ಪ್ರಾಫಿಟ್ ತಗೊಳ್ಳುದಾರೇನು ಅದರದ್ದು ಡಬಲ್ ಅಲ್ವಾ, 100 ಅಲ್ವಾ, 100 75 into 100 75 ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಈಗ ಮಂತ್ಲಿ ನೀವು 75 ಲಾಟ್ ಅಲ್ಲಿ ಟ್ರೇಡ್ ಮಾಡುದಂತ ನೀವು ಫಿಕ್ಸ್. ಈಗ 1 lakh ಮನಿಯಲ್ಲಿ ನೀವು ಮಂತ್ಲಿ 75 ಲಾಟ್ ಅಲ್ಲಿ ಟ್ರೇಡ್ ಮಾಡುದಂತ ಫಿಕ್ಸ್. ಟೋಟಲಿ 5 ದೊಡ್ಡ ಟ್ರೇಡ್ ತೆಗಿತೀರಾ ಅಂತ ಅಲ್ವಾ, ಮಂತ್ಲಿ 5 ದೊಡ್ಡ ಟ್ರೇಡ್ ತೆಗಿತೀರಾ ಅಂತ. ಅದರಲ್ಲಿ 75 ಅಲ್ಲಿ 1:2 ರೇಷಿಯೋ ಪ್ರಕಾರ 1:2 ರೇಷಿಯೋದಲ್ಲಿ ನಾವು ಟ್ರೇಡ್ ಮಾಡುದಲ್ವಾ. 1:2 ಅಂತ ಹೇಳಿದ್ರೆ 50 ಅಂತ ಹೇಳಿದ್ರೆ ಏನಾಗ್ತದೆ, ಡಬಲ್ ಆಗ್ತದೆ, 100 ಆಗ್ತದೆ ಅಲ್ವಾ. 75 into 100 ಎಷ್ಟಾಗ್ತದೆ ಇಲ್ಲಿ ನಮ್ಗೆ ಮಂತ್ಲಿ? 75 into 100 ಎಷ್ಟಾಗ್ತದೆ? 75,000 ಆಗ್ತದೆ. ಸಾರಿ, 7,500 ಆಗ್ತದೆ ದಿನದಲ್ಲಿ. ಅದೇ 5 ಡೇಸ್ಗೆ ಎಷ್ಟಾಗ್ತದೆ ಅಂತ ನೋಡ್ಬೇಕಂತಿದ್ರೆ ಇಲ್ಲಿ ಇಂಟು ಮಾಡಿ ಆಯ್ತಾ, ಇಂಟು ಮಾಡಿ. ಅದಕ್ಕೆ 7,500ಗೆ ಇಂಟು ಮಾಡಿ, ನಿಮ್ಗೆ ಮಂತ್ಲಿ ಎಷ್ಟು ಸಿಗ್ತದಂತ ಇಲ್ಲಿ ಸಿಗ್ತದೆ. ಮಂತ್ಲಿ ಟೋಟಲ್ 5 ಟ್ರೇಡ್ ಮಾಡುದಂತ ತಿಳ್ಕೊಳ್ಳಿ ಆಯ್ತಾ. ಇದರಲ್ಲಿ ಒಂದು ದಿವಸಕ್ಕೆ ಇಷ್ಟು ನಿಮ್ಗೆ ಸಿಕ್ಕಿತ್ತು. ಇದು 75 ಲಾಟ್ ಅಲ್ಲಿ 1:2 ರೇಷಿಯೋದಲ್ಲಿ 75,000 ಸಿಕ್ಕಿತ್ತು ಪ್ರಾಫಿಟ್ ಆಯ್ತಾ. ಅದನ್ನು ಮಂತ್ಲಿಗೆ ಇಂಟು ಮಾಡಿ 5 ಡೇಸ್ 5 ಟ್ರೇಡ್ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ ಮಂತ್ಲಿ. ದೊಡ್ಡ ದೊಡ್ಡ ಲಾಟ್ ಆಯ್ತಾ, ಇದು ದೊಡ್ಡ ಲಾಟ್ ಅಲ್ವಾ. 5 ಟ್ರೇಡ್ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ. 5 ಟ್ರೇಡ್ ತೆಗ್ದ್ರೆ ನಿಮ್ಗೆ ಮಂತ್ಲಿ ಎಷ್ಟಾಗ್ತದೆ? 37,500 ಆಗ್ತದೆ ಅಲ್ವಾ. 37,500 ಹೌದಾ, ಕರೆಕ್ಟಾ ಇದು ಲೆಕ್ಕ? 37,500 ಆಗ್ತದೆ. ಇದು ನಿಮ್ದು ಪ್ರಾಫಿಟ್, ಮಂತ್ಲಿ ಪ್ರಾಫಿಟ್. ಮಂತ್ಲಿ ಪ್ರಾಫಿಟ್ ಅಲ್ಲಿ ನೀವು ಅದರಲ್ಲಿ 10 ಟ್ರೇಡ್ ತೆಗ್ದದ್ರಲ್ಲಿ ಟೋಟಲ್ 10 ಟ್ರೇಡ್ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ. ಮಂತ್ಲಿಯಲ್ಲಿ 10 ಟ್ರೇಡ್ ತೆಗ್ದದ್ರಲ್ಲಿ 5 ಟ್ರೇಡ್ ಲಾಸ್ ಆಯ್ತಂತ ತಿಳ್ಕೊಳ್ಳಿ, 5 ಟ್ರೇಡ್ ಪ್ರಾಫಿಟ್ ಆಯ್ತಂತ ತಿಳ್ಕೊಳ್ಳಿ. ಪ್ರಾಫಿಟ್ ಆಯ್ತಾ. 37,000 5 ಟ್ರೇಡ್ ಪ್ರಾಫಿಟ್ ಆದ್ರೆ ಎಷ್ಟಾಯ್ತು? 37,500 ಆಯ್ತು. ಅದರಲ್ಲಿ 5 ಟ್ರೇಡ್ ಲಾಸ್ ಆಯ್ತಂತ ತಿಳ್ಕೊಳ್ಳಿ. ಅದರಲ್ಲಿ ಲಾಸ್ ಎಷ್ಟು? 20,000. ಲಾಸ್ ಎಷ್ಟು ನಿಮ್ದು? 20,000 ಅಲ್ವಾ. 20 ಬರ್ತದ್ದು ಕರೆಕ್ಟ್ ಆಗ್ಲಿಲ್ಲ. ಓಕೆ, 37,000 ನಿಮ್ದು ಬಂದದ್ದು ಪ್ರಾಫಿಟ್ ಮಂತ್ಲಿ 5 ಟ್ರೇಡ್ ಅಲ್ಲಿ. ಒಟ್ಟು 10 ಟ್ರೇಡ್ ತೆಗ್ದಿದ್ದೀರಿ, ಅದರಲ್ಲಿ 5 ಟ್ರೇಡ್ ಲಾಸ್ ಆಯ್ತು, 5 ಟ್ರೇಡ್ ಪ್ರಾಫಿಟ್ ಆಯ್ತು. ಅದರಲ್ಲಿ 20,000 ಇದೇನು ನಿಮ್ದು ಲಾಸ್ ಇಷ್ಟು ತಗೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ ಮಂತ್ಲಿಗೆ ಆಯ್ತಾ. ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿ ಬಂದ ಇದು ಹಣ ಎಷ್ಟು 1,17,500. ಇದು ನಿಮ್ದು ಟೋಟಲ್ ಪ್ರಾಫಿಟ್. ಎಷ್ಟು ನಿಮ್ದು ಟೋಟಲ್ ಪ್ರಾಫಿಟ್? ನಿಮ್ದು ಟೋಟಲ್ ಪ್ರಾಫಿಟ್ ಎಷ್ಟು? 1,17,500 ನಿಮ್ದು ಪ್ರಾಫಿಟ್, ಟೋಟಲ್ ಪ್ರಾಫಿಟ್. ಈ ತರ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಇಟ್ಕೊಳ್ಬೇಕು. ನಾನು ಇಷ್ಟು ಪ್ರಾಫಿಟ್ ಮಂತ್ಲಿ ತಗೊಳ್ತೇನೆ ಅಂತ. ಮಂತ್ಲಿ ಇಷ್ಟು ಪ್ರಾಫಿಟ್ ತಗೊಳ್ತೇನೆ, 20,000 ನಂದು ಲಾಸ್ ತಗೊಳ್ತೇನೆ. ಪ್ರಾಫಿಟ್ ಎಷ್ಟು ತಗೊಳ್ಳುದು? ಪ್ರಾಫಿಟ್ 37,500. ಇದಂತ ಹೇಳಿದ್ರೆ 1:2 ರೇಷಿಯೋದಲ್ಲಿ ಆಯ್ತಾ. 37,000 ಪ್ರಾಫಿಟ್, 20,000 ಲಾಸ್, ಇಷ್ಟು ತಗೊಳ್ತೇನೆ ಅಂತ. ಟೋಟಲಿ ನೀವು ಮಂತ್ಲಿ ಇಷ್ಟು ಪ್ರಾಫಿಟ್ ಮಾಡ್ಲೇಬೇಕು. 1 ಲಕ್ಷದಲ್ಲಿ 1,17,500 ಇಷ್ಟು ಪ್ರಾಫಿಟ್ ಮಾಡ್ಬೇಕು ಆಯ್ತಾ. ಇದು ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಆಯ್ತಾ. ಆದ್ಮೇಲೆ ನೀವು ಟ್ರೇಡಿಂಗ್ ಮಾಡುವಾಗ ಇದು ಇಷ್ಟು ತಲೆಯಲ್ಲಿ ಇಟ್ಕೊಳ್ಬೇಕು, ಓವರ್ ಟ್ರೇಡಿಂಗ್ ಮಾಡಬಾರ್ದು. ಒಂದು ವೇಳೆ ಒಂದು ಸಲ ಎಕ್ಸೆಲ್ ಇಟ್ಟಾದ್ಮೇಲೆ ಪುನಃ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬಾರ್ದು, ಅಲ್ಲಿಯೇ ಕ್ಲೋಸ್ ಮಾಡಿ ಬಿಡಿ ಆಯ್ತಾ. ಒಂದು ಸಲ ಎಕ್ಸೆಲ್ ಇಟ್ಟಾಯ್ತಂತ ತಿಳ್ಕೊಳ್ಳಿ, ನೀವು ಎಕ್ಸೆಲ್ ಇಟ್ಟಾಯ್ತಂತ ತಿಳ್ಕೊಳ್ಳಿ,
ಕೆಲವರು ಏನ್ ಮಾಡ್ತಾರೆ, ಪುನಃ ಟ್ರೇಡ್ ಅನ್ನು ತೆಗೆದು ಪುನಃ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇದೆಂತ ಬರ್ತಾ ಉಂಟು. ಎಸ್ ಎಲ್ ಇಟ್ಟಾದ್ರೆ ಟ್ರೇಡ್ ಕ್ಲೋಸ್ ಮಾಡಿಬಿಡಿ, ಇನ್ನು ಇದು ಮಾಡಬೇಡಿ. ಆದ್ಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಈಗ ಹೇಳಿಕೊಟ್ಟೆಲ್ಲ, ಅದನ್ನು ಕರೆಕ್ಟ್ ಆಗಿ ಮಾಡಿ. ನಾನು 1 ಲಕ್ಷದಲ್ಲಿ ಹೇಳಿಕೊಟ್ಟೆ. ನೀವು ಅದು ನಿಮ್ದು ಎಷ್ಟಿದೆ ಅಮೌಂಟ್, ನಿಮ್ದು ಈಗ 10,000 ಇದ್ರೆ 10,000 ಅನ್ನು 5 ಡಿವೈಡ್ ಮಾಡಿ. 5 ಡಿವೈಡ್ ಮಾಡಿ ಆದಾಗ 5ನೇ ಡಿವೈಡ್ ಇದೆ ಅಲ್ಲ, ಅದ್ರಲ್ಲಿ ಎಷ್ಟು ನಂಬರ್ ಬರ್ತದೆ ಅದು ನಿಮ್ದು ಇಡೀ ಮಂತಿಗೆ ಆಗುವ ಲಾಸ್. ಆಯ್ತಾ? ಆ ಲಾಸಿಗಿಂತ ನೀವು ಜಾಸ್ತಿ ಲಾಸ್ ತಗೊಳ್ಳಿಕ್ಕೆ ಇಲ್ಲ. ಆಯ್ತಾ? ಪ್ರಾಫಿಟ್ ಸಹ ಹಾಗೆ ನೀವೀಗ ಮಂತ್ಲಿ 10 ಟ್ರೇಡ್ ಮಾಡ್ತೀರಿ ಅಂತ ಇದ್ರೆ, ದೊಡ್ಡ ಲಾಟ್ ಅಲ್ಲಿ 10 ಟ್ರೇಡ್ ಮಾಡ್ತೀರಿ ಅಂತ ಇದ್ರೆ ಅದರಲ್ಲಿ 5 ಟ್ರೇಡ್ ಲಾಸ್ ತಗೊಳ್ಬಹುದು, 5 ಟ್ರೇಡ್ ನೀವು ಪ್ರಾಫಿಟ್ ಮಾಡ್ಲೇಬೇಕು. ಆಯ್ತಾ? ಒಂದು ವೇಳೆ 5ಕ್ಕಿಂತ ಜಾಸ್ತಿ ಟ್ರೇಡ್ ಲಾಸ್ ಆದ್ರೆ, 6-7 ಟ್ರೇಡ್ ಲಾಸ್ ಆದ್ರೆ ನೀವು ಟ್ರೇಡ್ ಮಾಡಬಾರ್ದು. 5 ಟ್ರೇಡ್ಗಿಂತ ಜಾಸ್ತಿ ಲಾಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಟ್ರೇಡ್ ಕಟ್ ಮಾಡಿ ಬಿಡ್ಬೇಕು. ಆಯ್ತಾ? 6-7 ಈ ತರ ಲಾಸ್ ಮಾಡಬಾರ್ದು. 5 ಟ್ರೇಡ್ ಪ್ರಾಫಿಟ್ ಎಷ್ಟು ಸಹ ಮಾಡಬಹುದು. 5 ಪ್ರಾಫಿಟ್ ಮೇಲೆ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಆಯ್ತಾ? ನನ್ನ ಇದು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ. ಅರ್ಥ ಆಗದಿದ್ರೆ ಕಮೆಂಟ್ ಮಾಡಿ. ಆಯ್ತಾ? ನಾನು ನಂಬರ್ ಅನ್ನು ಕೊಟ್ಟಿರ್ತೀನಿ ನಂದು. ನನ್ನ ನಂಬರ್ ನನ್ನ ಚಾನಲ್ ಅಲ್ಲಿ ನಾನು ಇದುವರೆಗೆ ಹಾಕ್ಲಿಲ್ಲ, ಬೇಕಾದ್ರೆ ಹಾಕ್ತೀನಿ ನಾನು. ಏನಾದ್ರು ಇದಿದ್ರೆ, ಡೌಟ್ಸ್ ಇದ್ರೆ, ಏನಾದ್ರು ನಿಮ್ದು ಅಕೌಂಟ್ ಡೌಟ್ಸ್ ಅಲ್ಲ, ನಿಮ್ದು ಅಕೌಂಟ್ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಕೌಂಟ್ಸ್ ಓಪನ್ ಮಾಡುದೇನಾದ್ರು, ದನ್ ಅಕೌಂಟ್ ಓಪನ್ ಮಾಡುದು ನಿಮಗೆ ಏನಾದ್ರು ಗೊತ್ತಾಗದಿದ್ರೆ, ನೀವು ದನ್ ಅಕೌಂಟ್ ಓಪನ್ ಮಾಡೋದು ನಿಮಗೆ ಏನಾದ್ರು ಗೊತ್ತಾಗದಿದ್ರೆ ನೀವು ನನಗೆ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ. ನಾನು ವಾಟ್ಸಪ್ ನಂಬರ್ ಆ್ಯಡ್ ಮಾಡ್ತೀನಿ. ಆಯ್ತಾ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದ್ಮೇಲೆ ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ? ಥ್ಯಾಂಕ್ ಯು.